ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಯಾ ವಿದ್ಯಾ ಶಿವಕೇಶವಾದಿಜನನೀ ಯಾ ವೈ ಜಗನ್ಮೋಹಿನೀ ಯಾ ಬ್ರಹ್ಮಾದಿಪಿಪೀಲಿಕಾಂತಜಗದಾನಂದೈಕಸಂದಾಯಿನೀ ಯಾ ಪಂಚಪ್ರಣವದ್ವಿರೇಫಜನನೀ ಯಾ ಚಿತ್ಕಲಾಮಾಲಿನೀ ಸಾಪಾಯಾತ್ ಫಲದೇವತಾ ಭಗವತೀ ಶ್ರೀರಾಜರಾಜೇಶ್ವರೀ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೇ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ. ಅತಸ್ತ್ವಾಮಾರಾಧ್ಯಾಂ ಹರಿಹರವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ನನ್ನ ಅಧ್ಯಾತ್ಮ ಬಂಧುಗಳೇ ಮತ್ತು ಹಿರಿಯರೇ, ಈ 38ನೆಯ ಶ್ಲೋಕ ಸಮುನ್ಮೀಲತ್ ಸಂವಿತ್ ಕಮಲಮಕರಂದೈಕರಸಿಕಂ ಭಜೇ ಹಂಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ. ಯದಾಲಾಪಾತ್ ಅಷ್ಟಾದಶಗುಣಿತ ವಿದ್ಯಾ ಪರಿಣತಿ ಯದಾ ಧತ್ತೆ ದೋಷಾತ್ ಗುಣಮಖಿಲಮದ್ಭ್ಯಃ ಪಯ ಇವ. ಈ ಶ್ಲೋಕದಲ್ಲಿ ಬಂದಂತಹ ಅಷ್ಟಾದಶಗುಣಿತ ವಿದ್ಯಾ ಪರಿಣತಿ, ಈ 18 ವಿದ್ಯೆಗಳನ್ನು ಕುರಿತು ನಾವು ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ವೇದದ ಷಡಂಗಗಳಾದಂತಹ ಆ ಶಿಕ್ಷಾಶಾಸ್ತ್ರ ಎನ್ನುವಂತಹ ಒಂದನ್ನು ನಾವು ನಿನ್ನೆ ದಿವಸ ಮುಗಿಸಿದ್ದೇವೆ ಅಂತ ಅಂದ್ಕೊಳ್ಳೋಣ, ಆದರೆ ಪೂರ್ತಿ ಮುಗಿಲಿಲ್ಲ. ಯಾಕೆಂದರೆ ಆ ಶಿಕ್ಷಾಶಾಸ್ತ್ರ ಮತ್ತು ನಾನು ಇವತ್ತು ಯಾವ್ಯಾವುದು ಶಿಕ್ಷಾಶಾಸ್ತ್ರ ಅಂತ ಪ್ರಸಿದ್ಧವಾಗಿ ಉಳಿದಿದೆ ಅಂತ ಹೇಳಲಿಲ್ಲ. ನಾನು ಇದನ್ನು ಕೇಳಿದಾಗ ನಿಮಗೆ ಅನ್ನಿಸ್ಬಹುದು, ನೀವೇನು ಸೌಂದರ್ಯ ಲಹರಿನೇ ಹೇಳ್ತಾ ಇದ್ದೀರಾ ಅಥವಾ ಇನ್ನೇನು ಬೇರೆ ವಿಚಾರ ಹೇಳ್ತಿದ್ದೀರೋ ಅಂತ. ಸೌಂದರ್ಯ ಲಹರಿಯಲ್ಲಿ ಬಂದಂಥ ಒಂದು ಶಬ್ದದ ವಿವರಣೆಗೆ ಹೊರಟಿದ್ದೇನೆ ನಾನು. ಯಾಕೆ ಹೇಳ್ತಿದ್ದೇನೆ ಕೇಳಿದರೆ, ಮೊದಲನೇದಾಗಿ ಈ 18 ವಿದ್ಯೆ ಯಾವುದು ಅಂತಲೇ ಗೊತ್ತಿರೋದಿಲ್ಲ. ಗೊತ್ತಾದರೂ ಕೇವಲ ಹೆಸರು ಗೊತ್ತಿರುತ್ತೆ, ಆದರೆ ಈ 6 ಷಡಂಗಗಳ ವಿಚಾರ ಎಲ್ಲೂ ಸಿಗೋದಿಲ್ಲ. ಗೊತ್ತಾದರೂ ಸಹ ಹೆಸರು ಗೊತ್ತಾಗತ್ತೆ, ಅದ್ರ ವಿವರಣೆ ಗೊತ್ತಾಗೋದಿಲ್ಲ. ಶಿಕ್ಷಾ ಅಂತ ಹೇಳಿದ್ರೆ ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ಭಗವತ್ಪಾದರು ಆ ಶಿವಶಿವೆಯರು ಎನ್ನುವಂಥ ಹಂಸಗಳ ಆಲಾಪದಿಂದ ಹೊರಹೊಮ್ಮುವಂಥ 18 ವಿದ್ಯೆಗಳನ್ನು ಯಾವುವು ಅಂತ ಹೇಳಿದ್ದಾರಲ್ಲ, ಅದರ ವಿಸ್ತಾರ ಎಷ್ಟು ಉಂಟು ಅಂತ ಒಂದು ಸಲ ನಾವು ಸೌಂದರ್ಯ ಲಹರಿಯ ಈ ಶ್ಲೋಕದಲ್ಲಿ ನೋಡದೇ ಇದ್ದರೆ ನಮಗಿನ್ನೆಲ್ಲೂ ಅವಕಾಶ ಇಲ್ಲ. ಸೌಂದರ್ಯ ಲಹರಿ ಈ ಶಬ್ದಕ್ಕೆ ಈ ಅರ್ಥ ಅಂತ ಅನುವಾದ ಪುಸ್ತಕ ವೇದಾಂತ ಭಾರತದೇ ಉಂಟು. ಅದನ್ನು ಅಷ್ಟಾದಶ ವಿದ್ಯೆಗಳು ಅಂತ ಹೇಳಿದರೆ ಗೊತ್ತಾಗುತ್ತೆ. 18 ವಿದ್ಯೆಗಳು ಯಾರಿಗೆ ಅರ್ಥ ಆಗೋದಿಲ್ಲ ಅಲ್ವಾ? ಅದು ಮಕ್ಕಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಅದರೊಳಗೂ ಇನ್ನೊಂದೇನು ಕೇಳಿದರೆ, ಈ ಆನಂದ ಲಹರಿಯಲ್ಲಿ ಇಂಥ ರಸಭಟ್ಟಿಗಳು ನಮಗೆ ಸಿಗ್ತವೆ. ಹಾಗಾಗಿ ನಾವು ಅದನ್ನು ಸಾಧ್ಯವಾದಷ್ಟು ಮೆಲುಕು ಹಾಕಿಕೊಂಡು ಹೋಗೋದ್ರಿಂದ ಹೆಚ್ಚು ಕ್ಷೇಮ ಎನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ನಾನೇನು ವಿಸ್ತರಿಸ್ತಾ ಇಲ್ಲ. ಅದನ್ನು ಅಲ್ಲಿ ಏನಿದೆಯೋ ಅದು ಹೀಗೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಹೀಗೆ ಆ ಶಿಕ್ಷಾಶಾಸ್ತ್ರ ಅದು ಎಷ್ಟು ಮುಖ್ಯ ಅನ್ನೋದನ್ನು ನಾವು ನೋಡಿದ್ದೇವೆ. ಅದಿಲ್ಲದೇ ಇದ್ದರೆ ನಮ್ಮ ಭಾಷಾ ಪ್ರಪಂಚ
ಎಷ್ಟು ಹಾಳಾಗಿ ಹೋಗುತ್ತೆ, ಎಷ್ಟು ಹಾಳಾಗಿ ಹೋಗ್ತಾ ಇದೆ ಅದು ಇಲ್ಲದೇ ಇದ್ದಿದ್ದರಿಂದ ಅದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೆ ಅಷ್ಟೇ ಅಲ್ಲ, ಇನ್ನೂ ನಮ್ಮ ಪ್ರಾಚೀನರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ಹೇಳ್ತಾರೆ. ಹಾಗಿದ್ರೆ ನನಗೆ ಶಬ್ದವನ್ನು ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ, ಹೃದಯದಲ್ಲಿ ಭಕ್ತಿ ಉಂಟು, ನಾನೇನು ಮಾಡಬೇಕು? ಸೌಂದರ್ಯ ಲಹರಿಯನ್ನು ಹೇಳಬೇಕಿದ್ರೆ ಎಷ್ಟೋ ಜನ ತಾಯಂದಿರು ಕೇಳಿದ್ದಾರೆ. ಏನು ಅಂದರೆ, ಈ ಎಲ್ಲ ಶ್ಲೋಕಗಳನ್ನು ಹೀಗೆ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲರಿ, ನಮ್ಮ ನಾಲ್ಗೆ ಹೊರಳೋದಿಲ್ಲ, ಏನು ಮಾಡೋದು? ಇದು ಇವತ್ತಿನ ಸಮಸ್ಯೆ ಅಲ್ಲ, ಆ ಕಾಲದಿಂದಲೂ ಇದ್ದ ಸಮಸ್ಯೆ ಇದು. ಉದ್ದೇಶ ಏನು ಅಂದರೆ, ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಹರಿಸಬೇಕು, ಸಾಧ್ಯವಾದಷ್ಟು ಸ್ವಚ್ಛವಾಗಿ ಹೇಳಬೇಕು. ಯಾಕೆ ಅಂದರೆ, ಅದನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ನಾವು ಕಲಿಯದೆ ಇನ್ಯಾವಾಗ ಕಲಿಯೋದು? ಇದೊಂದು ಪ್ರಶ್ನೆ ಉಳಿಯುತ್ತೆ ಅಲ್ವಾ? ಹಾಗಾಗಿ ಪ್ರಥಮ ಪ್ರಯತ್ನದಲ್ಲಿಯೇ ಬರೋದಿಲ್ಲ ಅಂತ ಯಾರು ಬೇಸರ ಪಟ್ಟುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವೇ ಸಮಾಧಾನ ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂದರೆ, ಅವರ ಪ್ರಥಮ ಪ್ರಯತ್ನದಲ್ಲೇ ನಿನಗೆ ಬರೋದಿಲ್ಲ ಅಂತ ಹೇಳಿದರೆ ಹತಾಶರಾಗಿ ಬಿಡ್ತಾರೆ. ಅದು ನಮ್ಮ ಉದ್ದೇಶ ಆಗಿರಬಾರ್ದು. ಕಲಿತ್ರೆ ನಿನಗೂ ಬರುತ್ತೆ ಅನ್ನುವಂತಹ ಈ ಬೆನ್ನನ್ನು ತಟ್ಟಿ ಪ್ರೋತ್ಸಾಹಿಸುವಂತಹದ್ದು ಯಾವಾಗಲೂ ಇರಬೇಕು. ಹಾಗಾಗಿ ನಾವೇ ಹೇಳ್ತೇವೆ, ಏನು ಮಂದೋ ವದತಿ ವಿಷ್ಣುವಾಯ ವಿದ್ವಾನ್ ವದತಿ ವಿಷ್ಣವೇ. ಒಬ್ಬ ಮಂದ ದಡ್ಡ ರಾಮಶಬ್ದ ಮಾತ್ರ ಕಲ್ತಿದ್ದಾನೆ, ಅವನು ವಿಷ್ಣವೇ ನಮಃ ಅಂತ ಹೇಳೋದಕ್ಕೆ ಗೊತ್ತಿಲ್ಲ. ಯಾಕೆ? ಅವನು ರಾಮಶಬ್ದ ಕಲ್ತಿದ್ದಾನೆ. ರಾಮಶಬ್ದ ಚತುರ್ಥಿ ವಿಭಕ್ತಿಯಲ್ಲಿ ರಾಮಾಯ ಅಂತ ಆಗುತ್ತೆ. ಹಾಗಾಗಿ ಅವನು ವಿಷ್ಣುವಾಯ ಅಂತಾನೆ. ಅದು ಉಕಾರ ಅಂತ ಪುಲ್ಲಿಂಗ ಅಂತ ಅವನಿಗೆ ಗೊತ್ತಿಲ್ಲ, ಅವನು ಹಾಗೆ ಹೇಳ್ತಾನೆ. ಅವನು ಹಾಗಿದ್ರೆ ಎತ್ಕೊಳ್ತೇನೆ ನೀನು ಹೇಳ್ತಾ ಇರೋದು ತಪ್ಪು ಅಂತಂದರೆ ಅವನು ನಾಳೆಯಿಂದ ಅಷ್ಟು ಹೇಳೋದನ್ನು ಬಿಟ್ಬಿಡ್ತಾನೆ. ಅದು ತಿಳಿದವರು ಹಾಗೆ ಮಾಡಬಾರದು. ಗೀತೆಯಲ್ಲಿ ಕೃಷ್ಣ ಆ ಮಾತನ್ನು ಹೇಳ್ತಾನೆ. ಹಾಗಾಗಿ ಕೆಲವು ದಿವಸ ಹೌದಪ್ಪ ನೀನು ಹೇಳ್ತಾ ಇದ್ದೀಯ ಅಂತ ಹೇಳು, ಆಮೇಲೆ ಇದನ್ನು ಹೀಗೆ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳು. ವಿದ್ವಾನ್ ವದತಿ ವಿಷ್ಣವೇ. ಹಾಗಿದ್ರೆ ಉಭಯೋಶ್ಚ ಫಲಂ ತುಲ್ಯಂ ಭಾವಗ್ರಾಹಿ ಜನಾರ್ದನ. ಅಂಥವ್ರನ್ನ ಸಮಾಧಾನ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಪ್ಪ ಅವನು ಹಾಗೆ ಹೇಳಿದ್ರೆ ಏನು ಫಲ ಸಿಗುತ್ತೋ ಅದು ನಿನಗೂ ಸಿಗುತ್ತೆ. ಯಾಕೆ ಕೇಳಿದರೆ, ಭಗವಂತ ನೀನೊಳು ಶಬ್ದ ನೋಡೋದಿಲ್ಲಪ್ಪ, ಶಬ್ದದ ಹಿಂದಿರುವ ಅರ್ಥ ನೋಡ್ತಾನೆ, ನಿನ್ನ ಭಾವನೆ ನೋಡ್ತಾನೆ ಅಂತ. ಕೊನೆ ಪಕ್ಷ ಅವನೆಲ್ಲ ಆ ಭಕ್ತಿಯಾದರೂ ಕೆನೆ ಕಟ್ಟತ್ತಲ್ಲ ಅಲ್ವಾ? ಹಾಗಾಗಿ ಹೀಗೆ ಸಮಾಧಾನವನ್ನು ಹೇಳ್ತೇವೆ. ಆದರೆ ಈ ಸಮಾಧಾನ ಹೇಳುವುದು ಯಾರಿಗೆ? ಸುತರಾಮ್ ಹೇಳಲಿಕ್ಕೆ ಬರದೇ ಇದ್ದಂತಹ, ಹೃದಯದಲ್ಲಿ ಭಕ್ತಿಯನ್ನು ತುಂಬಿಕೊಂಡು ಇದ್ದಂಥವರಿಗೋಸ್ಕರ. ಆದರೆ ಹೇಳಲಿಕ್ಕೆ ಬಂದವನು ಸಹ ಅವಕಾಶ ಇಲ್ಲದೆ ಇದ್ದವರಿಗೆ, ಕಲೀಲಿಕ್ಕೆ ಅವಕಾಶ ಇಲ್ಲದೆ ಇದ್ದರೆ ಹೀಗೆ ಕಲಿಬೇಕು ಅಂತ ಹೇಳುವಂತಹದ್ದು ಅದು ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಶಿಕ್ಷಾಶಾಸ್ತ್ರದ ಅವಶ್ಯಕತೆ ಏನು, ಮತ್ತು ನಾವು ಆ ಪಾಠಕನಲ್ಲಿರುವಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳದೇ ಇದ್ದರೆ ಎಷ್ಟು ಅರ್ಥದ ಒಂದು ಹೊಲಸುತನ ನಮ್ಮ ಮುಂದೆ ನಿಂತು ಬಿಡುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಹೀಗಿದ್ದರೆ ಒಟ್ಟು ಈ ಶಿಕ್ಷಾಶಾಸ್ತ್ರದಲ್ಲಿರುವಂತಹ ಪ್ರಧಾನವಾದಂತಹ ಗ್ರಂಥಗಳು ನಮ್ಮ ದೇಶದಲ್ಲಿ ತುಂಬ ಇವೆ, ಶಿಕ್ಷಾಶಾಸ್ತ್ರವನ್ನು ಪ್ರತಿನಿಧಿಸುವಂತಹ ಗ್ರಂಥಗಳು. ಆದರೆ ಅವುಗಳಲ್ಲಿ ಪ್ರಧಾನವಾದದ್ದು ಸಾಮಾನ್ಯವಾಗಿ ಒಂದು ಪಾಣಿನೀಯ ಶಿಕ್ಷಾ, ಪಾಣಿನಿ ಮಹರ್ಷಿ ವ್ಯಾಕರಣವನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟಂಥ ಮಹಾನುಭಾವ. ಇನ್ನೊಂದು ನಾರದೀಯ ಶಿಕ್ಷಾ, ಮತ್ತು ವ್ಯಾಳಿ ಶಿಕ್ಷಾ, ಭರದ್ವಾಜ ಶಿಕ್ಷಾ, ವ್ಯಾಸ ಶಿಕ್ಷಾ ಮತ್ತು ವರರುಚಿ ಶಿಕ್ಷಾ. ಇವೆಲ್ಲ ಹೆಚ್ಚು ಪ್ರಸಿದ್ಧವಾಗಿ ಉಳಿದವುಗಳು. ಇವೆಲ್ಲ ಈ ಬರೇ ಶಿಕ್ಷಾಶಾಸ್ತ್ರವನ್ನೇ ಹೇಳೋದಕ್ಕೆ ಹೊರಟಿವೆ. ಇಷ್ಟು ಪ್ರಸಿದ್ಧವಾದಂಥ ಗ್ರಂಥಗಳು ಹುಟ್ಟಿದಂಥದ್ದು ದೇಶ ನಮ್ಮದು. ನಾವು ಬೇರೆ ದೇಶದವರು ಇಲ್ಲಿ ಬಂದಾಗ ಈ ಶಬ್ದದ ಉಚ್ಚಾರಣೆ ನೀನು ಹೀಗೆ ಮಾಡಬೇಕು ಅಂತ ಹೇಳಿಕೊಡುವಂಥ ಸ್ಥಾನದಲ್ಲಿ ಇರಬೇಕಾದವರು. ಅವನು ಬಾಯಿಂದ ಗಂಗಾ ಅಂತ ಹೇಳಲಿಕ್ಕೆ ಬರದೆ ಗ್ಯಾಂಜಸ್ ಅಂತ ಅವನು ಹೇಳಿದರೆ ನಾವು ಹಾಗೆ ಹೇಳಬಹುದಾ? ಅವನಿಗೆ ನಾಲಿಗೆ ಹೊರಳದೇ ಇದ್ದ ತಪ್ಪಿಗೆ ಹಾಗೆ ಹೇಳದ ಅವನು. ನಾಲಿಗೆ ಹೊರಳುವ ನಾವು ಯಾಕೆ ಅವನು ಹಾಗೆ ಹೇಳಬೇಕು? ಶಂತನು ಅಂತ ಹೇಳಬೇಕಾದದ್ದು ನಮ್ಮದು, ಅವನು ಸಂತನು ಅಂತಾನೆ. ಯಾಕೆ? ಅವನ ನಾಲಿಗೆಯಲ್ಲಿ ಶಕಾರ ಉಚ್ಚಾರ ಆಗೋದಿಲ್ಲ, ನಾವು ಸಂತನು ಅಂತ. ಅದರ ಸದ್ಯ ಸತ್ತನು ಅಂತ ಹೇಳಿಲ್ವಲ್ಲ, ಅನುಸ್ವಾರವನ್ನು ತೆಗೆದು. ಯಾಕೆ ಹೇಳಿದೆ? ನಮ್ಮ ದೇಶದ ಶಬ್ದದ ಅದರ ಉತ್ಪತ್ತಿ, ಅದರ ಉಚ್ಚಾರಣೆ, ಅದರ ಪದಚ್ಛೇದವನ್ನು ನಾವು ಹೇಳಬೇಕೇ ಅಷ್ಟೇ ಹೊರತು ಇನ್ನೊಬ್ಬರಿಂದ ಕಲಿಯುವಂತಹ ಆ ಕೆಳಮಟ್ಟಕ್ಕೆ ನಾವು ಇಳಿಬಾರದು. ಯಾಕೆ? ನಮ್ಮ ಪ್ರಾಚೀನ ನಮಗೆ ಅಷ್ಟು ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ನಮಗೆ. ನಮ್ಮ ಅವಸ್ಥೆ ಏನಾಗಿದೆ ಅಂದರೆ,
ನಾವು ಚಿನ್ನದ ಕೊಪ್ಪರಿಗೆ ಮೇಲೆ ಕುಳಿತಿದ್ದೇವೆ, ನಮ್ಮ ಮನೆಯಲ್ಲೇ ಇದೆ. ಆದರೆ ಏನಾಗಿದೆ ಕೇಳಿದರೆ, ಅಪ್ಪ ಸಾಯೋ ಮುಂದೆ ಹೇಳಿದ, ನೋಡಪ್ಪ ಈ ಮನೆಯಲ್ಲೇ ಎಲ್ಲ ಸಂಪತ್ತಿದೆ ಅಂತ. ಸಂಪತ್ತಿದೆ ಅಂತಂದರೆ ಮಗ ಏನು ತಿಳ್ಕೊಂಡಿದ್ದ, ಸಾಯೋ ಮುನ್ನ ನೇರ ಕೀಲಿ ಕೈಯನ್ನು ಕೊಟ್ಟು ಹೋಗ್ತಾನೆ ಅಂತ. ಅಪ್ಪ ಹೇಳಿದ ಸಂಪತ್ತಿದೆ ಅಂತ. ಆದರೆ ಮಗ ಈ ಮನೆಯಲ್ಲಿ ಸಂಪತ್ತು ಎಲ್ಲಿದೆ ಅಂತ ಹುಡುಕುವ ಪ್ರಯತ್ನಕ್ಕೆ ಹೋಗಲಿಲ್ಲ. ಆ ಚಿನ್ನದ ಕೊಪ್ಪರಿಗೆ ಮೇಲೆ ಕುಳಿತಿದ್ದಾನೆ, ಅದನ್ನು ಮುಚ್ಚಿಟ್ಟುಬಿಟ್ಟಿದ್ದಾರೆ ಅಷ್ಟೇ. ಅದು ಎಲ್ಲಿದೆ ಎಲ್ಲಿ ಅಂದರೆ ಶೋಧನೆ ಮಾಡೋದು ಬಿಟ್ಟು ಅಯ್ಯೋ ನಾನು ಬಡವ, ಅಯ್ಯೋ ನಾನು ಬಡವ ಅಂತ ಹೇಳ್ತಾ ಇದ್ರೆ ಆ ಅಪ್ಪನಿಗೆ ಅನ್ಯಾಯ ಮಾಡ್ದಂಗಲ್ವಾ? ಅವನ ಅಪ್ಪ ಹೇಳಿದ್ದಾಕೆ ಬೇರೆಯವರು ಇದನ್ನು ದೋಚದೇ ಇರಲಿ ಅಂತ. ಅದಿಷ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಇದ್ರಿ ಮಗನಿಗೆ. ಹಾಗಾಗಿ ಬರೇ ಶಿಕ್ಷಾಶಾಸ್ತ್ರವನ್ನು ಹೇಳೋದಕ್ಕೆ ಪ್ರಸಿದ್ಧವಾದ ಗ್ರಂಥಗಳನ್ನು ಮಾತ್ರ ನಾನು ಹೆಸರಿಸ್ತಾ ಇದ್ದೇನೆ, ಇಷ್ಟಿವೆ. ಇನ್ನು ಇವುಗಳ ಜೊತೆಗಿರುವಂತಹ ಶಿಕ್ಷಾಶಾಸ್ತ್ರ ಗ್ರಂಥಗಳು ಇನ್ನೂ ಎಷ್ಟೋ ಇವೆ. ಹಾಗಾಗಿ ಇವಿಷ್ಟು ಶಿಕ್ಷಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ. ವೇದದ 6 ಅಂಗಗಳಲ್ಲಿ ಇದು ಮೊದಲನೇದು. ಮುಂದಿನದು 2ನೇದು ವ್ಯಾಕರಣ. ಶಿಕ್ಷಾ ವ್ಯಾಕರಣಂ. ವ್ಯಾಕರಣ ಅಂದ್ರೇ ತುಂಬ ಜನ ಮಕ್ಕಳಿಗೆ ಅದು ಒಂಥರ ಈ ಗಣಿತದಷ್ಟೇ ಕಷ್ಟ ಅಂತ. ಮಕ್ಕಳಿಗಿಂತ ಹೆಚ್ಚಾಗಿ ಅಧ್ಯಾಪಕರಿಗೂ ಕಷ್ಟ. ಅವರೇನೆ ವ್ಯಾಕರಣ ಅಂದರೆ ಸಾಕು ಕ್ಯಾಕರಣ ಅಂತಾರಷ್ಟೇ. ಅಷ್ಟೇ. ನಮ್ಮ ಗುರುಗಳು ಪಾಠ ಮಾಡ್ತಾ ಬಹಳ ತಮಾಷೆಯಾಗಿ ಒಂದು ಮಾತು ಹೇಳೋರು, ವ್ಯಾಕರಣ ಕಷ್ಟ ಅಂತ ಹೇಳೋರಿಗೆ ಏನು ಯೋಚನೆ ಮಾಡಬೇಡ, ಗೋಕರ್ಣಕ್ಕೆ ಹೋಗಿ ಕುಲಕರ್ಣಿಯವರ ಮನೆಯಲ್ಲಿ ಶ್ರೀಕರ್ಣಿ ಎಂದು ತಿಂದು ಬಾ, ವ್ಯಾಕರಣ ಬರುತ್ತೆ ಅಂತ. ಸುಮ್ಮನೆ ತಮಾಷೆ, ಏನೂ ಕಷ್ಟ ಅಲ್ಲ. ಅಷ್ಟು ಹೇಳಿ ಪಾಠ ಶುರು ಮಾಡಿದರೆ ಆ ವ್ಯಾಕರಣ ಎಷ್ಟು ಸುಲಭ ಅಂತ ಅವ್ರ ಪಾಠದಲ್ಲಿ ಅರ್ಥ ಆಗೋದು ಹೇಗೆ ಅಂತ ಅದನ್ನು ತಮಾಷೆ ಹೇಳ್ತಾ ಇದ್ರು ಅವರು. ಅಂದರೆ ಅದು ಕಷ್ಟ ಅಲ್ಲ ಅಂದರೆ ಏನು, ಎಷ್ಟು ಸುಲಭ ಅಂದರೆ ಶ್ರೀಕರ್ಣಿಯನ್ನು ತಿಂದಷ್ಟು ಸುಲಭ ಅಂತ. ಆದರೆ ನಾವು ಏನು ಮಾಡಿದ್ದೀವಿ ಕೇಳಿದರೆ, ಮಕ್ಕಳಿಗೆ ಅದನ್ನು ಕಷ್ಟವಾಗಿ ನಾವು ಬೋಧಿಸ್ತಾ ಅದು ಕಷ್ಟ ಎನ್ನುವ ಭಾವನೆ ಬರೋ ಹಾಗೆ ಮಾಡಿದ್ದೇವೆ. ಆದರೆ ವ್ಯಾಕರಣ ಎನ್ನುವಂತಹದ್ದು ಭಾಷೆಗೆ ಮೂಲಭೂತವಾದಂಥ ಒಂದು ಚೌಕಟ್ಟು. ಅದು ಇಲ್ಲದೇ ಇದ್ದರೆ ಭಾಷೆ ಏನಾಗುತ್ತೆ ಅಂದರೆ ಅದೊಂಥರ ಅದಕ್ಕೊಂದು ಹದ್ದುಬಸ್ತು ಅನ್ನೋದೇ ಇರೋದಿಲ್ಲ. ಪ್ರತಿಯೊಂದು ಭಾಷೆಗೂ ಸಹ ಅದರದ್ದಾದಂಥ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಿಲ್ಲದೆ ಇದ್ದರೆ ನಮ್ಮ ಬದುಕಿಗೆ ಒಂದು ನಿಯಮ ಇಲ್ಲದೆ ಇದ್ದ ಹಾಗೆ ಭಾಷೆಗೆ ನಿಯಮ ಇರೋದಿಲ್ಲ ಅಷ್ಟೇ. ಅದಕ್ಕೋಸ್ಕರ ನಮ್ಮ ಹಿರಿಯರು ಒಂದು ಮಾತು ಹೇಳಿದರು, ಆ ವ್ಯಾಕರಣದ ಬೆಲೆ ಎಷ್ಟು ಅಂತ ಹೇಳೋದಕ್ಕೆ, ವಿನಾ ವ್ಯಾಕರಣಂ ಭಾಷಾ ಲಜ್ಜಾರಹಿತ ಸ್ತ್ರೀವತ್. ಮಾನವಂತ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಉಳಿಸುವುದಕ್ಕೆ ಲಜ್ಜೆ ಹೇಗೆ ಹೊರಕವಚವೋ, ಎಂಥ ಮುಖ್ಯವಾದಂಥ ರಕ್ಷಣೆಯ ಆಯುಧವೋ, ಹಾಗೆ ಭಾಷೆಯನ್ನು ಉಳಿಸುವುದಕ್ಕಾಗಿ ವ್ಯಾಕರಣ ಎನ್ನುವಂಥದ್ದು ಅಷ್ಟೇ ಮುಖ್ಯ. ಅದು ಇಲ್ಲದೇ ಇದ್ದರೆ ಏನಾಗತ್ತೆ, ಲಜ್ಜಾರಹಿತ ಸ್ತ್ರೀವತ್. ಎಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟರು ವ್ಯಾಕರಣಕ್ಕೆ. ಮತ್ತೆ ಇನ್ನೊಂದು ಕಡೆಗೆ ಒಂದು ಮಾತು ಬರುತ್ತೆ, ಏನು ಅಂದರೆ ಈ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಗೌರವದಿಂದ ಹೇಳ್ತಾರೆ. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ವ್ಯಾಕರಣ ಅಂದರೆ ಕೇವಲ ಭಾಷೆಯ ರಕ್ಷಣೆಗೆ ಮಾತ್ರ ಇರುವಂಥ ವ್ಯವಸ್ಥೆ ಅಂತ ಅಂದ್ಕೊಂಡಿದ್ದೇವೆ. ಅದು ಹೌದು, ಇನ್ನೂ ಮುಂದಿನ ಒಂದು ವ್ಯವಸ್ಥೆಯೂ ಉಂಟು ಅದಕ್ಕೆ. ಹಾಗಿದ್ರೆ ನಮ್ಮ ಹಿರಿಯರು ಹೇಳಿದ ಮಾತು ಏನು ಅಂದರೆ, ಅವ್ಯಾಕರಣ ಮಧೀತಂ. ನೀನು ವ್ಯಾಕರಣ ಇಲ್ಲದೆ ಭಾಷೆಯನ್ನು ಕಲಿತೆ ಅಂತಾದರೆ ಮತ್ತೆ ಭಿನ್ನದ್ರೋಣ್ಯ ತರಂಗಿಣಿ ತರಣಂ. ತೂತು ಬಿದ್ದಂಥ ದೋಣಿಯನ್ನು ಏರಿಕೊಂಡು ನದಿಯನ್ನು ದಾಟಲಿಕ್ಕೆ ಹೋಗ್ತೀಯೇ ಅಂತ ಆದರೆ, ಅಷ್ಟೇ ಅಲ್ಲ ಭೇಷಜ ಅಪಥ್ಯ ಸಹಿತಂ. ಔಷಧ ತೆಗೆದುಕೊಳ್ತಾನೆ ಇರೋದು, ಅಪಥ್ಯನೂ ಮಾಡ್ತಾ ಇರೋದು. ಡಾಕ್ಟ್ರು ಹೇಳ್ತಾರೆ ಸಕ್ಕರೆ ತಿನ್ನಬೇಡ್ರಿ, ಸಿಹಿ ತಿನ್ನಬೇಡ್ರಿ ಅಂತ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಟ್ಯಾಬ್ಲೆಟ್ಸ್ ಒಂದು ಕಡೆ ನುಂಗ್ತಾನೇ ಇರೋದು, ಮತ್ತು ದಿನವೂ ಸಹ ಯಥೇಚ್ಛ ಪಾಯಸನೇ ತಿಂತಾ ಇರೋದು. ಇದರಿಂದ ಏನಾಗತ್ತೆ? ಇದಕ್ಕೇನೇ ಹೇಳೋದು ಏನು ಅಂದರೆ, ಭೇಷಜ ಅಪಥ್ಯ ಸಹಿತಂ. ಅಪಥ್ಯದೊಂದಿಗೇನೆ ಔಷಧವನ್ನು ತೆಗೆದುಕೊಳ್ತಾ ಇದ್ದರೆ ಈ ಮೂರನ್ನು ಮಾಡುವುದಕ್ಕಿಂತಲೂ ಮಾಡದೇ ಇರುವುದು ವಾಸಿ. ಅಲ್ಲಿ ಮೊದಲು ಹೇಳ್ತಾ ಇರುವಂತಹದ್ದು ಅವ್ಯಾಕರಣ ಮಧೀತಂ. ನೀನು ವ್ಯಾಕರಣ ಇಲ್ಲದೆ ಭಾಷೆಯನ್ನು ಕಲಿತೆ ಅಂತಾದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆ ಹಾಗಿದ್ರೆ ಇಷ್ಟೆಲ್ಲ ಆದ್ಯತೆಯನ್ನು ನಮ್ಮವರು ಕೊಟ್ಟರು ಅಂದರೆ ಅದಕ್ಕೊಂದು ಬಲವಾದ ಕಾರಣ ಉಂಟು. ಅದನ್ನು ಹೇಳೋದಕ್ಕಿಂತ ಮೊದಲು ವ್ಯಾಕರಣ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಇವತ್ತು ಸಾಮಾನ್ಯವಾಗಿ ಕಾಲೇಜುಗಳಲ್ಲಿ
ಈ ಭಾಷೆಗೆ ಸಂಬಂಧಪಟ್ಟ ಹಾಗೆ ವ್ಯಾಕರಣವನ್ನು ಹೇಳುವಂತಹ ಪದ್ಧತಿ ಸತ್ತೇ ಹೋಗಿದೆ. ಹೀಗೆ ಹೇಳ್ತೀನಿ ಅಂತ ಅಂದ್ಕೊಳ್ಬೇಡಿ. ಅಲ್ಲಿನ ಉಪನ್ಯಾಸಕರು ಎಷ್ಟು ನಾಜೂಕಾಗಿ ಜಾರ್ಕೊಳ್ತಾರೆ. ತಮಗೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಮಕ್ಕಳೆದುರಿಗೆ ನಾಚಿಕೆ ನೋಡಿ. ಹಾಗಾಗಿ ನೀವು ಅದನ್ನೆಲ್ಲ ಹೈಸ್ಕೂಲಲ್ಲಿ ಕಲ್ತು ಬಂದಿದ್ದೀರಿ, ಮತ್ತಿನ್ನೇನು ಹೇಳೋದಿಲ್ಲ ಇಲ್ಲಿ. ಇದನ್ನು ಮಕ್ಕಳು ಬಾಯ್ಬಿಟ್ಟು ಹೇಳ್ತಾರೆ. ಇದನ್ನು ಅವ್ರು ಹೇಳ್ತಾರೆ ಅಂತ ಆದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಎಷ್ಟು ಗೌರವ ಇರಬೇಕು ಅಥವಾ ವ್ಯಾಕರಣವನ್ನು ಅವರು ಎಷ್ಟು ಅರಗಿಸಿಕೊಂಡಿರಬೇಕು ಅಂತ ಇದರಿಂದಲೇ ಗೊತ್ತಾಗತ್ತೆ. ಅದರಿಂದ ನಾವು ಅದನ್ನು ಅಷ್ಟು ಹಗುರವಾಗಿ ಕಾಣುವ ಹಾಗಿಲ್ಲ. ಪ್ರತಿಯೊಂದು ಭಾಷೆಗೂ ಸಹ ವ್ಯಾಕರಣ ಎನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಚೌಕಟ್ಟು. ಹಾಗಿದ್ರೆ ವ್ಯಾಕರಣ ಅಂದರೆ ಏನು? ವ್ಯಾಕ್ರಿಯಂತೆ ಶಬ್ದಾ ಅನೇನ ಇತಿ ವ್ಯಾಕರಣಂ. ವ್ಯಾಕ್ರಿಯಂತೆ ಅಂದರೆ ಈ ಶಬ್ದಗಳ ಸ್ವರೂಪವನ್ನು, ಪ್ರಕೃತಿ ಪ್ರತ್ಯಯನ್ನು ವಿವೇಕದಿಂದ ನಿರ್ಣಯಿಸಿ ಸಾಧು ಶಬ್ದಗಳನ್ನು ನಿರೂಪಿಸಿ. ಇದು ಅಪಶಬ್ದ, ಇದು ಸಾಧು ಶಬ್ದ, ಅಂದರೆ ಇದು ತಪ್ಪಾದಂಥ ಶಬ್ದ, ಇದು ಸರಿಯಾದಂಥ ಶಬ್ದ ಅಂತ ಯಾವುದು ನಮಗೆ ತಿಳಿಸಿಕೊಡತ್ತೋ ಅದು ವ್ಯಾಕರಣ ಅಲ್ಲ. ಹಾಗಿದ್ರೆ ನಾವು ಈ ತಪ್ಪಾಗಿ ಶಬ್ದವನ್ನು ಹೇಳಿದರೆ ಅಪರಾಧವೋ? ಅಂದರೆ ಮತ್ತು ಅಪರಾಧ ಅಂತ ಕೇಳೋದೇನು? ದೊಡ್ಡ ಅಪರಾಧವೇ ಅದು. ಈ ಉದಾಹರಣೆಗೆ ನಾವು ಇಂಗ್ಲೀಷಲ್ಲೇ ಹೇಳ್ತೇವೆ ಹೀ ಈಸ್ ಗೋಯಿಂಗ್ ಅಂತ, ನಾವು ಒಪ್ಕೊಳ್ತೇವೆ, ಏನು ವಾಕ್ಯ ಸರಿಯಾಗಿ ಉಂಟುಂಟ. ಆರ್ ದೇ ಈಸ್ ಗೋಯಿಂಗ್ ಅಂತ ಹೇಳಿದರೆ ಏನಾಗ್ತದೆ? ಕೇಳಲಿಕ್ಕಾಗೋದಿಲ್ಲ. ಅದಕ್ಕಿಂತ ಜಾಸ್ತಿ ಇವನಿಗೆ ಏನೂ ವ್ಯಾಕರಣ ಗೊತ್ತಿಲ್ಲ, ಭಾಷೆ ಬರೋದಿಲ್ಲ ಅಂತ ತೀರ್ಮಾನ ಮಾಡಲಿಕ್ಕಾಗತ್ತೆ ಅಲ್ವಾ? ನಾವು ಇದನ್ನು ತೀರಾ ಹಗುರವಾಗಿ ಕಾಣ್ತಾ ಕನ್ನಡದಲ್ಲಂತೂ ತುಂಬ ವ್ಯಾಕರಣ ಇಲ್ಲದೇನೆ ಮಾತನಾಡೋದನ್ನು ಕಲ್ತಿದ್ದೇವೆ. ನಮ್ಮದು ಹೇಗಿರುತ್ತೆ ಅಂದರೆ, ಬೆಂಗಳೂರಿನಲ್ಲಿ ತುಂಬ ಮನೆಗಳು ಇದೆ, ತುಂಬ ಮನೆಗಳು ಇದೆ. ಮತ್ತು ನಮಗೆ ಇನ್ನೂ ಒಂದು ದುರ್ದೈವ ಅಂದರೆ, ಬೇರೆ ಬೇರೆ ರಾಜ್ಯದವರು ಇಲ್ಲಿ ಬಂದು ಕನ್ನಡ ಮಾತಾಡ್ತಾರಲ್ಲ, ಅದನ್ನು ಹೇಳಬಾರ್ದು. ಮತ್ತು ನಾವು ಏನು, ನಮ್ಮನೆ ಹತ್ತಿರನೇ BTS ಬಸ್ ಓಡಾಡ್ತಾನೆ, ನಮಗೆ ಸಂಶಯವಾಗ, ನಾವು ಹೀಗೆ ಮಾತಾಡಬೇಕು ಏನೋ, ನಾನು ಇಷ್ಟು ದಿವಸ ಮಾತನಾಡ್ತಾ ಇದ್ದೀನಿ ತಪ್ಪೋ ಏನೋ, ಎಲ್ಲ ಗ್ರಹಚಾರವೇ. ಹೀಗೆ ಮಾತನಾಡ್ತಾನೆ ಹೋದರೆ ನಮ್ಮ ಭಾಷೆಯ ಚೌಕಟ್ಟು ಉಳಿಯುವುದಾದರೂ ಹೇಗೆ? ಹಾಗಾಗಿ ಇದು ಸಾಧು ಶಬ್ದ, ಹೀಗೆ ಮಾತನಾಡಬೇಕು, ಹೀಗೆ ಮಾತನಾಡಬಾರದು ಅಂತ ಯಾವುದು ತಿಳಿಸಿಕೊಡುತ್ತೋ ಅದು ವ್ಯಾಕರಣ. ಹೋಗಲಿ, ಅಪಶಬ್ದವನ್ನು ಹೇಳಿದರೆ, ತಪ್ಪಾಗಿ ನಾವು ಮಾತನಾಡಿದರೆ ಏನಾಗುತ್ತೆ ಅಂತ ಈಗ ನೋಡಿದ್ವಿ. ಹಾಗಿದ್ರೆ ಒಳ್ಳೆಯ ಶಬ್ದವನ್ನು ಹೇಳಿದರೆ ಏನಾಗುತ್ತೆ ಅಂದರೆ, ಕೇಳುವವರಿಗೆ ಸಂತೋಷವಾಗುತ್ತೆ. ಇದು ಲೌಕಿಕವಾದ ಪ್ರಯೋಜನ. ಅದಕ್ಕಿಂತ ಜಾಸ್ತಿ ಇನ್ನೊಂದು ಮಾತುಂಟು. ಏನು ಕೇಳಿದರೆ, ಏಕಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ. ನೀನು ವೇದದ ಉಚ್ಚಾರಣೆಯಲ್ಲಿ ಒಂದು ಶಬ್ದವನ್ನು ಸರಿಯಾಗಿ ಉಚ್ಚಾರಣೆ ಮಾಡಿದೆ ಅಂತಾದರೆ, ಆ ವೇದ ಪಠನದಿಂದ ಏನು ಪ್ರಯೋಜನ ಸಿಗಬೇಕೋ ಅದು ಸಂಪೂರ್ಣ ನಿನಗೆ ಸಿಗತ್ತೆ. ಯಾಕೆ ಅಂದರೆ, ಒಂದು ಅಕ್ಷರ ವ್ಯತ್ಯಾಸ ಆದರೂ ಸಹ ಅದರಿಂದ ತುಂಬ ಅರ್ಥ ವ್ಯತ್ಯಾಸ ಆಗತ್ತೆ. ಸಕೃತ್ ಅಂದರೆ ಒಂದು ಸಲ, ಶಕೃತ್ ಅಂದರೆ ಕೌಡಂಗ್, ಸಗಣಿ. ನೀವು ಒಂದು ಸಲ ನಮ್ಮನೆಗೆ ಬನ್ನಿ ಹೇಳಬೇಕಿದೆ, ಸಕೃತ್ ನಮ್ಮನೆಗೆ ಬನ್ನಿ ಅಂತ ಹೇಳೋ ಬದಲು ಶಕೃತ್ ನಮ್ಮನೆಗೆ ಬನ್ನಿ ಅಂದ್ಬಿಟ್ರೆ. ಅದಕ್ಕೋಸ್ಕರ ಆ ವೇದದ ಶಬ್ದಗಳ ಉಚ್ಚಾರಣೆಯಲ್ಲಂತೂ ವ್ಯಾಕರಣ ಹೆಜ್ಜೆ ಹೆಜ್ಜೆಗೂ ನಮಗೆ ಬೇಕು, ಇನ್ನು ಲೋಕದಲ್ಲೂ ಬೇಕು ಅದು. ಹಾಗಾಗಿ ಹೀಗೆ ಈ ಭಾಷೆಯ ಒಂದು ರಕ್ಷಣೆಗಾಗಿ, ಶುದ್ಧವಾದಂಥ ಉಚ್ಚಾರಣೆಗಾಗಿ ನಮಗೆ ವ್ಯಾಕರಣ ಬೇಕು. ಲೌಕಿಕ ಪ್ರಯೋಜನವನ್ನು ನಾವು ನೋಡಿ ಆಯಿತು. ಅಪಶಬ್ದದಿಂದ ಏನಾಗುತ್ತೆ, ಸುಷ್ಠು ಶಬ್ದ ಪ್ರಯೋಗದಿಂದ ಏನಾಗುತ್ತೆ ಅಂತ. ಇದರ ಜೊತೆಗೆ ನಾನು ಒಂದು ಮಾತು ಹೇಳಿದೆ, ಬರೇ ವ್ಯಾಕರಣ ಭಾಷೆಯ ಚೌಕಟ್ಟಾಗಿ ಮಾತ್ರ ಉಳಿಯೋದಿಲ್ಲ. ಪ್ರಾಚೀನರು ಈ ಸರಿಯಾದ ಶಬ್ದವನ್ನು ಹೇಳುವುದರಿಂದ ಏನಾಗತ್ತೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಭರ್ತೃಹರಿ ವಾಕ್ಯಪದೀಯದ ಮಾತು ಇದು. ಇದಮಾದ್ಯಂ ಪದಸ್ಥಾನಂ, ಇದು ಮೊಟ್ಟ ಮೊದಲ ಆ ಪದದ ಸ್ಥಾನ ವ್ಯಾಕರಣ ಎನ್ನುವಂಥದ್ದು. ಸಿದ್ಧಿ ಸೋಪಾನ ಪರ್ವಣಂ, ನೀನು ಶಬ್ದವನ್ನು ಉಚ್ಚಾರ ಮಾಡಿ ಏನು ಸಿದ್ಧಿ ಪಡಿಬೇಕು ಅಂತ ಅಂದ್ಕೊಂಡಿದ್ದೀಯೋ ಆ ಸಿದ್ಧಿಯನ್ನು ಪಡೆಯೋದಕ್ಕೆ ಇದು ಮೊದಲ ಸೋಪಾನ. ಯಾವುದು? ವ್ಯಾಕರಣ. ಅಷ್ಟೇ ಅಲ್ಲ, ಇಯಂ ಸಾ ಮೋಕ್ಷಮಾಣಾನಾಂ ಅಜಿಂಹ ರಾಜಪದ್ಧತಿ.
ನೀನು ಮೋಕ್ಷದ ದಾರಿಯಲ್ಲಿ ಹೋಗ್ತೀಯ ಅಂತಾದರೆ ಶುದ್ಧವಾಗಿ ಶಬ್ದವನ್ನು ಉಚ್ಚಾರಣೆಯನ್ನು ಮಾಡುವುದನ್ನು ಕಲಿಸುವುದನ್ನಂಥ ವ್ಯಾಕರಣವನ್ನು ಕಲಿ. ಕಲಿದಿದ್ರೆ ಏನಾಗುತ್ತೆ ಅಂದರೆ ಆ ಶಬ್ದಗಳನ್ನು ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕಿದ್ರೆ ಒಂದು ಅಕ್ಷರ ಆ ಕಡೆ ಈ ಕಡೆ ವ್ಯತ್ಯಾಸ ಆದರೂ ಸಹ ಈಗಷ್ಟೇ ಹೇಳಿದ್ನಲ್ಲ ಸಕೃತ್ ಶಕೃತ್ ಹೀಗೆ ವ್ಯತ್ಯಾಸ ಆದಾಗ ನಿನ್ನ ಆ ಮೋಕ್ಷದ ದಾರಿಯಲ್ಲೂ ಸಹ ನಿನಗೆ ತೊಡಕೆ ಆಗುತ್ತೆ. ಯಾಕೆ ಹೀಗೆ ಹೇಳ್ತಾರೆ ಅಂದರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ವ್ಯಾಕರಣ ಕೇವಲ ಭಾಷೆಯನ್ನು ರಕ್ಷಣೆ ಮಾಡುವಂಥ ಚೌಕಟ್ಟಷ್ಟೇ ಅಲ್ಲ ಅಂತ ನಾನು ಈಗ ತಾನೇ 2-3 ಸಲ ಹೇಳಿದೆ. ಅದರ ಜೊತೆಗೆ ಶಬ್ದವನ್ನು ಅದು ಪರಬ್ರಹ್ಮ ವಸ್ತು ಅಂತ ಪರಿಗಣನೆ ಮಾಡಿದ್ರು. ಶಿವ ಅಂತ ಹೇಳ್ತೇವಲ್ಲ, ವಾಗರ್ಥ ಅಂತ ಹೇಳಬೇಕಿದ್ರೆ. ಹಾಗಾಗಿ ಶಬ್ದ ಎನ್ನುವಂಥದ್ದು ಅದು ಪರಬ್ರಹ್ಮ ವಸ್ತು. ಅದರ ಜ್ಞಾನ, ಸರಿಯಾದ ತಿಳುವಳಿಕೆ ಅದು ಮೋಕ್ಷಕ್ಕೆ ದಾರಿಯಾಗ್ತದೆ ಅಂತ ನಮ್ಮ ಪ್ರಾಚೀನರು ಭಾವಿಸಿದರು. ಹಾಗಾಗಿಯೇ ಸಂಸ್ಕೃತದಲ್ಲಿ ಕೇವಲ ವ್ಯಾಕರಣಕ್ಕಾಗಿಯೇ ಓದಲಿಕ್ಕಾಗಿಯೇ 5 ವರ್ಷದ ಒಂದು ಕೋರ್ಸ್ ಉಂಟು. ಜಗತ್ತಿನ ಇನ್ಯಾವ ಭಾಷೆಯಲ್ಲೂ ಇಂಥ ಒಂದು ವ್ಯವಸ್ಥೆ ಇಲ್ಲ. ಸಂಸ್ಕೃತ ಸಾಹಿತ್ಯದಲ್ಲಿ ಮಾತ್ರ ವ್ಯಾಕರಣವನ್ನೇ 5 ವರ್ಷ ಓದುವಂಥ ಒಂದು ಪದವಿ. ಅಂದರೆ ಎಷ್ಟು ಬೆಲೆ ಕೊಟ್ಟಿರಬೇಕು ಅದಕ್ಕೆ. ಹೀಗಿದ್ದಾಗ ನಾವು ತಪ್ಪಾಗಿ ಶಬ್ದವನ್ನು ಉಚ್ಚಾರ ಮಾಡಿದರೆ ಏನಾಗುತ್ತೆ ಅಂದರೆ ಅದರಿಂದ ಲೌಕಿಕ ಪ್ರಯೋಜನದಿಂದಲೂ ವಂಚಿತರಾಗ್ತೇವೆ, ಇನ್ನು ಆಧ್ಯಾತ್ಮಿಕವಾದಂತಹ ಪ್ರಯೋಜನದಿಂದಲೂ ಸಹ ನಾವು ವಂಚಿತರಾಗ್ತೇವೆ. ಹಾಗಾಗಿ ಈ ವೇದದ ಅಧ್ಯಯನಕ್ಕೆ ತೊಡಗುವಾಗ ವ್ಯಾಕರಣ ಎನ್ನುವಂಥದ್ದು ಬಹಳ ಮುಖ್ಯ. ಇಷ್ಟು ಹಿನ್ನೆಲೆಯಲ್ಲಿ ವ್ಯಾಕರಣದ ವಿಚಾರ ಸಾಕು. ಏಕೆಂದರೆ ಇದರೊಳಗೆ ಇನ್ನೂ ನಾವು 4 ನೋಡಬೇಕಾದ್ದುಂಟು. ಶಿಕ್ಷಾ, ವ್ಯಾಕರಣಂ, ಛಂದ. ಮತ್ತೆ 3ನೇದು ಯಾವುದು ಅಂದರೆ ಛಂದಸ್ಸು. ಛಂದಸ್ ಅಂದರೆ ಏನು? ಛಂದಸ್ ಅಂದರೆ ಮೀಟರ್, ಇಂಗ್ಲೀಷಲ್ಲಿ ಹೇಳ್ತೇವೆ ನಾವು. ಅದು ಛಂದಸ್ ಅನ್ನೋದಕ್ಕೆ ಇನ್ನೊಂದು ಸಂವಾದಿ ಪದ ಆಯಿತು. ಆದರೆ ಮೀಟರ್ ಅಂದರೆ ಏನು ಮತ್ತೆ ಪುನಃ ಅರ್ಥ ಸಿಗಲಿಲ್ಲ. ಅದಕ್ಕೆ ನಾವು ಅರ್ಥವನ್ನು ಪಡೆಯೋದಕ್ಕೆ ಮತ್ತೆ ಪುನಃ ಸಂಸ್ಕೃತದ ಡೆಫಿನೇಷನ್ನಿಗೆ ಶರಣು ಹೋಗಬೇಕು. ಏನು ಹಾಗಿದ್ರೆ? ಯದಕ್ಷರ ಪರಿಮಾಣಂ ತಚ್ಛಂದ. ನಿರ್ದಿಷ್ಟವಾದಂತಹ ಅಕ್ಷರಗಳ ಸಮುದಾಯ ಇಷ್ಟೇ ಇರಬೇಕು ಅಂದರೆ ಅಷ್ಟೇ ಇರಬೇಕು. ಹಾಗೆ ವ್ಯವಸ್ಥಿತಗೊಳಿಸಿ ಹೇಳುವುದು ಛಂದಸ್ಸು. ಆ ಅಕ್ಷರಗಳ ನಿಯಮ ಇಲ್ಲದೆ ಸುಮ್ಮನೆ ಹೇಳ್ತಾ ಹೋಗೋದಕ್ಕೆ ಗದ್ಯ ಅಂತ ಹೆಸರು ಅಷ್ಟೇ. ಆದರೆ ಆ ನಿಯಮ ಮಾಡಿಕೊಂಡಾದ್ಮೇಲೆ ಒಂದು ಶ್ಲೋಕ ಅಂತ ಆದಮೇಲೆ 4 ಸಾಲು ಇರಬೇಕು. 4 ಸಾಲುಗಳಲ್ಲೂ ಆ ನಿಯಮವನ್ನು ಅನುಸರಿಸಬೇಕು. ಸುಲಭ ಅಲ್ಲ, ಇದು ಬಹಳ ಕಷ್ಟ. ಯಾಕೆ ಅಂದರೆ ಶ್ಲೋಕಗಳನ್ನು ರಚನೆ ಮಾಡಬೇಕಿದ್ರೆ ಛಂದಸ್ಸಿನಲ್ಲಿ ಗತಿ ಇಲ್ಲದೆ ಇದ್ದರೆ ಶ್ಲೋಕ ರಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಛಂದಶಾಸ್ತ್ರವೂ ಸಹ ಅಷ್ಟೇ ಮುಖ್ಯವಾದದ್ದು. ಯಾಕೆ ಅಂದರೆ ವೇದದಲ್ಲಿ ಇಂತಹ ಹಲವಾರು ಛಂದಸ್ಸುಗಳು ಬರ್ತವೆ. ಗಾಯತ್ರಿ ಛಂದಸ್ಸು ಅಂತ ಹೇಳ್ತೇವೆ. ನಾವು ಹೇಳ್ತೇವೆ ಇದನ್ನು. ಗಾಯತ್ರಿ ಛಂದಸ್ಸು ಅಂದರೆ ಏನು? ಏನೋ ಅಪ್ಪ ಹೇಳ್ಕೊಟ್ಟ, ಮಗ ಹೇಳ್ದ, ಮತ್ತು ಅವನಿಗೆ ಅವನಪ್ಪ ಹೇಳ್ಕೊಟ್ಟ, ಅವನು ಹೇಳ್ಕೊಂಡು ಬಂದ ಅಲ್ವಾ? ಕುಂತ್ರೆ ನಿತ್ರ ಹೇಳ್ತೇವೆ ಗಾಯತ್ರಿ ಛಂದ ಅಂತ. ಆಮೇಲೆ ಹೇಳಬೇಕು ಏನು ಅಂದರೆ ಗಾಯತ್ರಿ ಅನ್ನೋ ಹೆಸರು ಚಂದ ಅಂತ. ಯಾಕೆ? ಛಂದ ಮಹಾಪ್ರಾಣ ಬಿಟ್ವಿ, ಚಂದ ಆಯ್ತು ಅಷ್ಟೇ. ಆದ್ದರಿಂದ ಆ ಛಂದಸ್ಸು ಎನ್ನುವಂತಹದ್ದು ಬಹಳ ಮುಖ್ಯ. ಹಾಗಾಗಿ ವೇದದಲ್ಲಿ ಬರುವಂತಹ ಗಾಯತ್ರಿ ಛಂದಸ್, ಮತ್ತೆ ಉಷ್ಣಿಕು, ತ್ರಿಷ್ಟುಪು, ಜಗತಿ, ಅನುಷ್ಟುಪ್, ಬೃಹತಿ, ಅತಿಬೃಹತಿ, ಈ ಎಲ್ಲ ಛಂದಸ್ಸುಗಳನ್ನು ನಾವು ತಿಳಿಯದೇ ಉಚ್ಚಾರ ಮಾಡಿದರೆ ಮತ್ತೆ ಅದರಿಂದ ಏನು ಸಿಗಬೇಕು ಅದು ಸಿಗೋದಿಲ್ಲ. ಹಾಗಾಗಿಯೇ ನಮ್ಮಲ್ಲಿ ಆ ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ಕಟ್ಟುನಿಟ್ಟು ನೋಡಿ ಇದು ರಕ್ಷಣೆಗೋಸ್ಕರ. ನೀನು ಒಂದು ಕಡೆಗೆ ಮಾಷಾ ಅಂತ ದೀರ್ಘ ಹೇಳಿದರೆ, ಮಾಷಾ ಅಂದರೆ ಉದ್ದಿನಕಾಳು ಅಂತ, ಅಲ್ಲಿ ಛಂದೋಭಂಗ ಆಗತ್ತೆ ಅಂತಾದರೆ ನೀನು ಮಾಷಾ ಅಂತ ಹೇಳಬೇಡ, ಮಷ ಅಂತಲೇ ಹೇಳು. ಛಂದಸ್ಸಿನ ರಕ್ಷಣೆ ಮಾಡು. ಯಾಕೆ? ಅಪಿಮಾಷಂ ಮಷಂಕುರ್ಯಾತ್ ಛಂದೋಭಂಗಂ ನ ಕಾರಯೇತ್. ಆ ಛಂದಸ್ಸಿನ ರಕ್ಷಣೆಗೋಸ್ಕರ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತೇನಾಯಿತು, ನಮಗಿದು ಭಾಳ ಕಷ್ಟ ಆಯಿತು, ನಮ್ಮ ಹತ್ರ ಇದನ್ನು ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಒಂದು ಹೊಸ
ಸಂಪ್ರದಾಯ ಹುಡುಕಿದ್ರು. ಏನು ಅಂದರೆ ಅದು ಛಂದೋಬದ್ಧವಾಗಿಲ್ಲ, ಅಂದರೆ ಇವನಿಗೆ ನೆನಪಾದ್ದೆಲ್ಲ ಬರ್ಕೊಂಡು ಹೋದ. ಅದು ಏನಾಯಿತು ಅಂದರೆ ಅಷ್ಟೇ, ನಾಯಿ ಒಂದು ಹೋಗ್ತಿತ್ತು, ಬಾಲವನ್ನು ಅಲ್ಲಾಡಿಸ್ತಿತ್ತು, ಅವನು ಬರೆದಿದ್ದು ಒಂದು ಪದ್ಯ ಆಯಿತು ಅಷ್ಟೇ. ಯಾವ ಛಂದಸ್ಸಲ್ಲುಂಟು ಅದು ಗೊತ್ತಿಲ್ಲ. ಛಂದಸ್ಸಿನ ಚೌಕಟ್ಟಿನಲ್ಲಿ ರಚನೆ ಮಾಡುವಂಥದ್ದು ಬಹಳ ಕಷ್ಟ. ಅದರಿಂದ ಆ ಛಂದಸ್ಸನ್ನು ನಾವು ತಿಳಿಯದೇ ಮಂತ್ರವನ್ನು ಉಚ್ಚರಿಸಬಾರದು. ಪ್ರಾಚೀನರು ಒಂದು ಮಾತು ಬಹಳ ಕಠೋರವಾಗಿ ಹೇಳ್ತಾರೆ, ಯಾವ ಋಷಿ ಅದನ್ನು ಕಂಡು ಹಿಡಿದನೋ ಮತ್ತು ಅದನ್ನು ಯಾವ ಛಂದಸ್ಸಿನಲ್ಲಿ ಅಳವಡಿಸಿದನೋ ಮತ್ತು ಆ ಛಂದಸ್ಸಿನ ಮಂತ್ರದಲ್ಲಿರುವಂಥ ದೇವತೆ, ಈ ಮೂರನ್ನು ನಾವು ತಿಳಿಯದೆ ಮಂತ್ರವನ್ನು ಉಚ್ಚರಿಸಬಾರದು. ತಿಳಿಯದೆ ಅಂದರೆ ಉಚ್ಚರಿಸಿದ್ರೆ ಏನಾಗುತ್ತೆ ಅಂದರೆ, ಮತ್ತೆ ಹೇಳಿದ್ನಲ್ಲ, ಅದರಿಂದ ಏನು ಸಿಗಬೇಕು ಅದು ಸಿಗೋದಿಲ್ಲ, ಸುಮ್ಮನೆ ಯಾಂತ್ರಿಕವಾಗಿ ಆಗ್ತಾ ಇರುತ್ತೆ ಅಷ್ಟೇ, ಗಿಳಿಪಾಠ ಒಂಥರ. ಹಾಗಾಗಿ ಈ ಛಂದಸ್ಸಿನ ಒಂದು ಅವಶ್ಯಕತೆ ನಮಗೆ ಬಹಳ ಮುಖ್ಯ. ಕಾತ್ಯಾಯನ ತನ್ನ ಸರ್ವಾನುಕ್ರಮಣಿಕೆಯಲ್ಲಿ ಒಂದು ಮಾತು ಹೇಳ್ತಾನೆ. ಏನು ಅಂದರೆ, ಯೋ ಹವಾ ಅವಿದಿತ ಆರ್ಷೇಯ ಛಂದ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಾಜಯತಿ ವಾ ಅಧ್ಯಾಪಯತಿ ವಾ ಸ್ಥಾಣುಂಗಚ್ಚತಿ ಗರ್ತೆ ವಾ ಪಾತ್ಯತೆ ಪ್ರಮೀಯತೆ ವಾ ಪಾಪೀಯಾನ್ ಭವತಿ. ಈ ಮಾತನ್ನು ಕೇಳಿದ್ರೆ ಭಯ ಅನಿಸುತ್ತೆ ನಮಗೆ. ಯಾವಾತ ಅವಿದಿತ ಆರ್ಷೇಯ ಛಂದ, ಋಷಿಗಳು ಯಾವ ಮಂತ್ರವನ್ನು ಯಾವ ಛಂದಸ್ಸಿನಲ್ಲಿಟ್ಟರೂ ಆ ಛಂದಸ್ಸನ್ನು ತಿಳ್ಕೊಳ್ಳದೆ ಆತ ಮಂತ್ರವನ್ನು ಉಚ್ಚಾರ ಮಾಡಿದರೆ, ಆ ಮಂತ್ರವನ್ನು ಹೇಳಿ ಯಜ್ಞ ಯಾಗಗಳನ್ನು ಮಾಡಿಸಿದರೆ, ಯಾಜಯತಿ ಮಾಡಿಸಿದರೆ ಏನಾಗುತ್ತೆ ಅಂದರೆ, ಅಥವಾ ತನಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಏನೋ ತೇಪೆ ಹಚ್ಚಿ ಮಕ್ಕಳಿಗೆ ಪಾಠ ಹೇಳಿದರೆ ಏನಾಗುತ್ತೆ ಅಂದರೆ ಸ್ಥಾಣುಂಗಚ್ಚತಿ. ಸ್ಥಾಣು ಅಂದರೆ ಮೋಟು ಮರ, ಅವನು ಆ ಮರಕ್ಕೆ ಸಮಾನ ಹೀಗೆ ಹೇಳುವವನು. ಅವನನ್ನು ಅಧ್ಯಾಪಕ ಅಂತ ಕರಿಬೇಡಿ, ಅವನನ್ನು ಯಾಜಕ ಅಂತ ಕರಿಬೇಡಿ. ಸ್ಥಾಣುಂಗಚ್ಚತಿ. ಮತ್ತೆ ಅವನೇನಾಗ್ತಾನೆ ಹೀಗೆ ಮಾಡೋನು, ಗರ್ತೇವಾ ಪಾತ್ಯತೆ, ಅವನು ಹಳ್ಳಕ್ಕೆ ಬೀಳ್ತಾನೆ. ಮತ್ತೆ ಆತ ಹಳ್ಳಕ್ಕೆ ಬೀಳೋ ಹಾಗೆ ತನ್ನ ಗುಂಡಿಯನ್ನು ತಾನೇ ತೋಡ್ಕೊಳ್ತಾನೆ. ಮತ್ತಷ್ಟೇ ಅಲ್ಲ, ಪ್ರಮೀಯತೇವಾ ಪಾಪೀಯಾನ್ ಭವತಿ, ಅವನು ದೊಡ್ಡ ಪಾಪವನ್ನು ಕಟ್ಕೊಂಡು ಹೋಗ್ತಾನೆ. ಯಾಕೆಂದರೆ ಆ ಋಷಿಗೂ ಮತ್ತು ಛಂದಸ್ಸಿಗೂ ದೇವತೆಗೂ ಈ ಮೂರಕ್ಕೂ ಸಹ ಸಮಷ್ಟಿಯಾಗಿ ಪಾಪವನ್ನು ಎಸಗಿದ ಹಾಗೆ. ಹಾಗಾಗಿ ಈ ಛಂದಸ್ಸಿನ ನಿಯಮ ಎನ್ನುವಂತಹದ್ದು ಅದು ವೇದದ ಅಧ್ಯಯನದಲ್ಲಿ ತೀರಾ ಅನಿವಾರ್ಯ. ಇಲ್ಲಿಗೆ ಇದನ್ನು ನಿಲ್ಲಿಸೋಣ, ಸಾಕು. ಏಕೆಂದರೆ ಎಷ್ಟು ಹೇಳಿದ್ರೂ ಮತ್ತೆ ಪುನಃ ಅದು ಹೊಳ್ಕೊಂಡೇ ಬಿಡುತ್ತೆ. ಈ ವಿಷಯದಲ್ಲಿ ತುಂಬ ಜನ ಛಂದಶಾಸ್ತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪಿಂಗಳಾಚಾರ್ಯರು ಅಂಥ ಮಹಾನುಭಾವರನ್ನು ನಾವು ದಿನ ಸ್ಮರಿಸಬೇಕು. ಇಷ್ಟು ಆದಮೇಲೆ ಮತ್ತೆ ಮುಂದಿನದು 4ನೇದು ನಿರುಕ್ತ. ಮತ್ತೆ ನಿರುಕ್ತ ಅಂದರೆ ಏನು? ನಿರುಕ್ತ ಅಂದರೆ ಈ ವೇದದ ಪದಗಳ ವ್ಯುತ್ಪತ್ತಿ ಅಂದರೆ ಅದರ ನಿರ್ವಚನೆ, ಎಟಿಮಾಲಜಿ ಅಂತ ಹೇಳ್ತಾರೆ. ಆ ಶಬ್ದದ ಮೂಲದಲ್ಲಿ ಅದಕ್ಕೆ ಏನು ಅರ್ಥ ಅಂತ ಹೀಗೆ ಹೇಳುವುದುಂಟಲ್ಲ, ಇದನ್ನು ತಿಳಿಸುವಂತಹ ಶಾಸ್ತ್ರಕ್ಕೆ ನಿರುಕ್ತ ಅಂತ ಹೆಸರು. ಇವೂ ಸಹ ವೇದದ ಅಧ್ಯಯನಕ್ಕೆ ತುಂಬ ಬೇಕಾದಂತಹ ವಿಚಾರ. ಯಾಕೆ ಅಂದರೆ ನಾವು ಶಬ್ದವನ್ನು ಉಚ್ಚಾರ ಮಾಡಿಬಿಡ್ತೇವೆ, ಆದರೆ ಉಚ್ಚಾರ ಆದ ಮಾತ್ರಕ್ಕೆ ಅರ್ಥ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಶಬ್ದದ ಮೂಲಕ್ಕೆ ಹೋಗಿ ನಾವು ನಿರುಕ್ತದ ಹಿನ್ನೆಲೆಯಲ್ಲಿ ಅದಕ್ಕೆ ಏನಿದೆ ಅಂತ ನೋಡಿದಾಗ ಒಂದು ಹೊಸ ದೃಷ್ಟಿ ತೆರೆದುಕೊಳ್ಳುತ್ತೆ. ಹಾಗಾಗಿ ಈ ನಿರುಕ್ತ ಎನ್ನುವಂಥದ್ದು ಅದು ಸಹ ಅಷ್ಟೇ ಮುಖ್ಯವಾದಂಥದ್ದು. ಯಾಕೆ ಅಂದರೆ ವೇದಕ್ಕೆ ಸ್ವರ ಎಷ್ಟು ಮುಖ್ಯವೋ ನಿರುಕ್ತವೂ ಸಹ ಅಷ್ಟೇ ಮುಖ್ಯ. ನಿರುಕ್ತ ಅಂದರೆ ವೇದದ ಅರ್ಥ ಹೇಳಬೇಕು ಅಂತಾದರೆ ಬರೀ ಶಬ್ದದಿಂದ ಅರ್ಥ ಹೇಳಲಿಕ್ಕಾಗೋದಿಲ್ಲ. ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಆರೋಹ ಅವರೋಹಾದಿ ಸ್ವರಗಳ ಹಿನ್ನೆಲೆಯಲ್ಲೂ ಹೇಳಬೇಕು ಅಂದರೆ ಮತ್ತು ಪುನಃ ನಿರುಕ್ತದ ಅವಶ್ಯಕತೆ ಅಲ್ಲೂ ಸಹ ನಮಗೆ ಬರುತ್ತೆ. ಹಾಗಾಗಿ ಈ ನಿರುಕ್ತ ಅದು ತುಂಬ ಮುಖ್ಯವಾದಂಥದ್ದು. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಯಹ ಅರ್ಥಜ್ಞವಿತ್ ಸಕಲಂ ಭದ್ರಮಶ್ನುತೆ, ಯಾವನು ಈ ನಿರುಕ್ತವನ್ನು ತಿಳಿದು ವೇದದ ಪದದ ಅರ್ಥವನ್ನು ತಿಳ್ಕೊಂಡು ಅದನ್ನು ಅಧ್ಯಯನ ಮಾಡ್ತಾನೋ ಅವನು ಆ ವೇದಾಧ್ಯಯನದಿಂದ ಬರುವಂಥ ಎಲ್ಲ ಫಲವನ್ನು ಸಹ ಪಡಿತಾನೆ. ಸಕಲಂ ಭದ್ರಮಶ್ನುತೆ ನಾಕಮೇತಿ, ಸ್ವರ್ಗ ಅವನನ್ನು ಬಾ ಅಂತ ಕರೆಯುತ್ತೆ. ಯಾಕೆ ಕೇಳಿದರೆ, ನೀನು ಇಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ದೀಯೆ,
ವೇದದ ಅಂಗಾಂಗಳನ್ನೆಲ್ಲ ಅಧ್ಯಯನ ಮಾಡಿ ಅದೇ ಪ್ರಕಾರ ಉಳಿಸಿಕೊಂಡಿದ್ದೀಯೇ ಅಂತ ನಾಕ ಸ್ವರ್ಗವನನ್ನು ಕರೆಯತ್ತಂತೆ. ಮತ್ತೆ ಅವನ ಜೀವನದಲ್ಲಿ ಮಾಡಿದಂಥ ಪಾಪ ಎಲ್ಲ ಪರಿಹಾರ ಆಗತ್ತೆ. ವಿಧೂತ ಪಾಪ್ಮ ಯದಧೀಹಿ ಅವಿಜ್ಞಾನಂ ನಿಗದೇನೈವ ಶಬ್ದತೆ. ಹೀಗ ಅವನಿಗೆ ಅಷ್ಟು ಬೆಲೆ ಪ್ರಾಚೀನರು ಕೊಟ್ಟಿದ್ದಾರೆ. ಆದರೆ ಇನ್ನೊಬ್ಬ ಈ ನಿರುಕ್ತವನ್ನು ಅಧ್ಯಯನ ಮಾಡದೆ ವೇದದ ಪದಗಳನ್ನು ಅರ್ಥವನ್ನು ತಿಳಿದುಕೊಳ್ಳದೇ ಇದ್ದರೆ ಅವನ ಪರಿಸ್ಥಿತಿ ಹೇಗೆ ಅಂತ ಕೇಳಿದರೆ ಅನಗ್ನಾಮಿವ ಶುಷ್ಕೈಧ ನ ತಜ್ಜ್ವಲತಿ ಕರ್ಹಿಚಿತ್. ಇವನ ಪರಿಸ್ಥಿತಿ ಹೇಗೆ ಅಂದರೆ ಒಳ್ಳೆ ಒಣಗಿದ ಕಟ್ಟಿಗೆಯನ್ನು ಆತ ಒಲೆಗೆ ಕೂಡಿದ್ದಾನೆ, ಆದರೆ ಅಲ್ಲಿ ಬೆಂಕಿಯೇ ಇಲ್ಲ. ಏನು ಪ್ರಯೋಜನ? ಬೆಂಕಿ ಕಟ್ಟಿಗೆ ಉರಿಯತ್ತಾ? ಉರಿಯೋದಿಲ್ಲ. ಹೀಗಾಗಿಬಿಡುತ್ತೆ. ಅದರಿಂದ ಆ ನಿರುಕ್ತ ಎನ್ನುವಂಥದ್ದು ಸಹ ಅದು ಬಹಳ ಮುಖ್ಯವಾದಂಥದ್ದು. ನೋಡಿ, 1, 2, 3 ದೃಷ್ಟಾಂತವನ್ನು ನಿಮ್ಮ ಮುಂದೆ ಇಡ್ತೇನೆ. ಇವು ವೇದದಲ್ಲಿ ಬರುವಂತಹ ಶಬ್ದಗಳೂ ಹೌದು. ಈಗ ತಾನೇ ಬಂತು ಗರ್ತೇವಾ ಪಾತ್ಯತೆ, ಹಳ್ಳಕ್ಕೆ ಬೀಳ್ತಾನೆ ಅಂತ. ಅದರ 1, 2, 3 ಶಬ್ದಗಳನ್ನು ಹೇಳ್ತೇನೆ, ಪ್ರಸಿದ್ಧವಾದಂತಹ ಶಬ್ದಗಳು. ಉದಾಹರಣೆಗೆ ನಾವೆಲ್ಲರೂ ಹೇಳ್ತೇವೆ ಏನು ಅಂದರೆ ದೇಹ ಅಂತ, ಶರೀರ. ನಾವು ಹೇಳ್ತೇವೆ ದೇಹ ಅಂದರೆ ಬಾಡಿ ಅಂತ. ಅದೇ ಸಂಸ್ಕೃತ ಶಬ್ದಕ್ಕೆ ಇಂಗ್ಲೀಷ್ನು ಇನ್ನೊಂದು ಶಬ್ದ ಹೇಳಿದೆ ನಾವು. ಹಾಗಿದ್ರೆ ದೇಹ ಅಂದರೆ ಏನು, ಯಾಕೆ ದೇಹ ಅಂತ ಕರೀತಾರೆ? ಅದಕ್ಕೆ ನಾವು ನಿರುಕ್ತಕ್ಕೆ ಶರಣು ಹೋಗಬೇಕು. ಅದರ ಹಿಂದಿರುವಂಥ ಧಾತು ಏನು, ಅದರ ವಿವರಣೆ, ಅದರ ನಿರ್ವಚನೆ, ಅದರ ಎಟಿಮಾಲಜಿ ಏನು ಅಂದರೆ ಅದನ್ನು ತಿಳಿದಾಗ ನಮಗೆ ಹೌದಲ್ಲ ಅಂತ ಅನಿಸುತ್ತೆ. ಈ ಸತ್ಯದಿಂದ ನಾವು ದೂರ ಸರಿಲಿಕ್ಕಾಗೋದೇ ಇಲ್ಲ. ದೇಹ ಅಂದರೆ ಏನು? ದೇಹ ಉಪಚಯ ಎನ್ನುವಂಥ ಧಾತುವಿನಿಂದ ಅದು ಬಂದದ್ದು. ಉಪಚಯ ಅಂದರೆ ಬೆಳೆಯೋದು. ದೇಹ ಹುಟ್ಟಿದ ಅಂದಿನಿಂದ ಹಿಡಿದು ಏನಾಗ್ತಾ ಇರುತ್ತೆ ಅಂದರೆ ಮಧ್ಯಮ ವಯಸ್ಸಿನವರೆಗೂ ಸಹ ನಿರಂತರ ಅದರ ಸ್ವಭಾವ ಏನು? ಉಪಚಯ, ಬೆಳೀತಾನೇ ಇರುತ್ತೆ. ಹಾಗಾಗಿ ಅದಕ್ಕೆ ದೇಹ ದೇಹ ಅಂತ ಹೆಸರು. ಯಾವುದು ಬೆಳೀತಾ ಇರುತ್ತೋ ಅದಕ್ಕೆ ದೇಹ ಅಂತ ಹೇಳಬೇಕು. ಯಾವುದು ಬೆಳೆಯೋದಿಲ್ಲೋ ಅದಕ್ಕೆ ದೇಹ ಎನ್ನುವಂಥ ಶಬ್ದ ಪ್ರಯೋಗವನ್ನು ಮಾಡಬಾರ್ದು. ಈಗ ಅಲ್ಲಿ ಪಕ್ಕದಲ್ಲಿ ಕುರ್ಚಿ ಇದೆ, ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೋದು ಬಾಡಿ ಅಂತ. ಆದರೆ ವಾಹನದ ಬಾಡಿ ಸಂಸ್ಕೃತದಲ್ಲಿ ಹಾಗಿಲ್ಲ. ಯಾಕೆ ಕೇಳಿದರೆ ಇದರ ಮೂಲ ಏನುಂಟು, ಅಲ್ಲಿ ಏನು ಬೆಳವಣಿಗೆ ಇಲ್ಲ ಅಂತಾದರೆ ದೇಹ ಎನ್ನುವಂತಹ ಶಬ್ದವನ್ನು ನಾವು ಪ್ರಯೋಗಿಸಬಾರದು. ಆಯಿತು, ಸುಮಾರು 30-40 ವರ್ಷದೊಳಗೆ ಬೆಳೀತಾ ಬಂತು ಅವನ ಶರೀರ, ಹಾಗಾಗಿ ದೇಹ. ಅಲ್ಲಿಂದ ಮುಂದಕ್ಕೆ ಶರೀರ ಮತ್ತೆ ಏನು ಹೇಳಬೇಕು? ಯಾಕೆ ಶೀರ್ಯತೆ ಇತಿ ಶರೀರಂ. ನೀನು ಆಹಾರ ತಿಂದ್ರೂ ಆಹಾರ ತಿಂದೇ ಇದ್ರೂ ಇದು ಎರಡರಿಂದನೂ ಏನಾಗುತ್ತೆ ಕೇಳಿದರೆ ನಿನ್ನ ಶರೀರ ಶೀರ್ಯತೆ, ಶಿಥಿಲವಾಗ್ತಾ ಬರುತ್ತೆ. ಅಂದರೆ ಈ ದೇಹ ಎನ್ನುವಂತಹ ಶಬ್ದ ಆ ದೇಹದ ಬೆಳವಣಿಗೆಯ ಮುಖವನ್ನು ಹೇಳುತ್ತೆ, ಶೀರ್ಯತೆ ಎನ್ನುವಂತಹದ್ದು ಇಳಿಮುಖವನ್ನು ಹೇಳುತ್ತೆ. ಎಷ್ಟು ಸುಂದರವಾದ ಕಲ್ಪನೆ ನೋಡಿ. ಜಗತ್ತಿನ ಇನ್ಯಾವ ಭಾಷೆಯಲ್ಲಿ ನೀವು ಈ ಅರ್ಥವನ್ನು ಹುಡುಕಿ ಶಬ್ದವನ್ನು ಹೇಳಬಲ್ಲರೆ ಹೇಳಿ ನೋಡೋಣ. ಸಾಧ್ಯ ಇಲ್ಲ. ಮತ್ತಷ್ಟೇ ಅಲ್ಲ, ಆ ದೇಹ ಅನ್ನೋದಕ್ಕೆ ಇನ್ನೊಂದು ಮೀನಿಂಗ್ ಉಂಟು. ಏನು ಅಂದರೆ ಕೊನೆಯ ಅರ್ಥ ಇದು. ದೇಹ ಒಂದು ದಿವಸ ಇಲ್ಲಿನ ಈ ಎಲ್ಲ ಚಟುವಟಿಕೆ ನಿಂತಾಗ ಕೊನೆಯಲ್ಲಿ ದಹ್ಯತೆ, ಇದು ಸುಡಲ್ಪಡತ್ತೆ. ಆದ್ರಿಂದ ದೇಹ ದಹ ಭಸ್ಮೀಕರಣ ಎನ್ನುವಂತಹ ಧಾತು. ಹಾಗಾಗಿ ಇದು ದೇಹ. ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ಉಂಟು, ಗಾತ್ರಂ ಅಂತ. ಗಾತ್ರಂ ಅಂದರೆ ಏನು? ಗಾತ್ರಂ ಶರೀರಕ್ಕೆ ಗಾತ್ರಂ ಅಂತ ಇನ್ನೊಂದು ಹೆಸರು. ಯಾಕೆ ಗಾತ್ರಂ ಅಂತ ಹೇಳ್ತಾರೆ? ಅದೇ ಮತ್ತೆ ಪುನಃ ನಾವು ಹೋಗಬೇಕು, ಅದರ ನಿರುಕ್ತ ಎಟಿಮಾಲಜಿ ನೋಡಬೇಕು. ಏನು? ಗಚ್ಚತಿ ಅನೇನ ಸರ್ವಮಿತಿ ಗಾತ್ರಂ. ಈ ಶರೀರ ಇರುವವರೆಗೆ ಎಲ್ಲವೂ ಇರುತ್ತೆ ನಿನ್ನ ಜೊತೆಗೆ. ಈ ಶರೀರ ಯಾವಾಗ ಬಿಟ್ಟು ಹೋಗುತ್ತೋ ಆಗ ನೀನು ಮಾಡಿದ ನೇಮು ಫೇಮು, ನಿನ್ನ ಆಸ್ತಿ, ನಿನ್ನ ಪಾಸ್ತಿ, ಸಂಪತ್ತು ಎಲ್ಲವೂ ಸಹ ಏನಾಯಿತು ಕೇಳಿದ್ರೆ ಅಷ್ಟೇ. ಯಾಕೆ? ನೀನು ಹೋಗಬೇಕಿದ್ದು ಇದು ಯಾವುದನ್ನೂ ಸಹ ತೆಗೆದುಕೊಂಡು ಹೋಗೋದಿಲ್ಲಪ್ಪ ಈ ಶರೀರವನ್ನು. ಆದ್ರಿಂದ ಗಾತ್ರಂ ಅಂದರೆ ಈ ನಿರುಕ್ತ ನಮಗೆ ಇದರ ಮೂಲ ತಿಳಿದಾಗ ಮಾತ್ರ ಓಹ್ ಯಾಕೆ ಈ ಶಬ್ದವನ್ನು ಹೇಳ್ತಾರೆ. ನಮಗೆ ಕೆಲವು ಸಲ ಏನಾಗುತ್ತೆ ಕೇಳಿದರೆ ಯಾಕೆ ಇಂತಹ ಶಬ್ದವನ್ನು ಹೇಳ್ತಾರೆ ಅಂತ ಅರ್ಥ ಆಗೋದಿಲ್ಲ. ಆದರೆ ಮೂಲಕ್ಕೆ ಇಳಿದಾಗ ಮಾತ್ರ ಓಹೋ ಇದು ಕಾರಣ ಅಂತ. ಈಗ ನಾನು 3 ಶಬ್ದ ನಿಮ್ಮ ಮುಂದೆ ಇಟ್ಟಿದ್ದೇನೆ ಶರೀರ ಅನ್ನೋದಕ್ಕೆ. ಇದರೊಳಗೆ ಯಾವುದು ಸುಳ್ಳು ಹೇಳಿ ನೋಡೋಣ. ಆದ್ದರಿಂದ ಆ ನಿರುಕ್ತ ಅದು ಬಹಳ ಮುಖ್ಯವಾದಂಥದ್ದು. ಇಷ್ಟೆಲ್ಲ ಹೇಳಿ ಆದಮೇಲೆ ಹೌದ್ರಿ ನಮಗೆ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕಾಗಲಿಲ್ಲ, ಮತ್ತು ಏನು ಮಾಡೋದು ನಾವು? ನಿನ್ನೆ ದಿವಸ ಈ ಒಂದು ಮಾತು ಬಂದಿತ್ತು. ಆದರೆ
ಈ ಗೊತ್ತಿಲ್ಲ ಅನ್ನೋದಕ್ಕೆ ಯಾಸ್ಕರು ನಿರುಕ್ತದಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅವರು ಬಹಳ ಕಠೋರವಾಗಿ ಹೇಳ್ತಾರೆ ಉತ್ತರವನ್ನು. ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ ಅಂತ. ನೀನು ತಿಳ್ಕೊಳ್ಬೇಕಾಗಿತ್ತು. ತಿಳ್ಕೊಳ್ಳದೇ ಇದ್ದರೆ ಈ ಗ್ರಂಥಗಳು ಬಂದ್ಬಿಟ್ಟು ನೀನು ನನ್ನನ್ನು ಓದು ಅಂತ ಹೇಳೋದಿಲ್ಲ ಅವು. ನಹ್ಯೇಷ ಸ್ಥಾಣೋರಪರಾಧ ಯದೇನ ಮಂಧೋನ ಪಶ್ಯತಿ. ದಾರಿಯಲ್ಲಿ ಹೋಗಬೇಕಿದ್ರೆ ಒಂದು ಮೋಟು ಮರಕ್ಕೆ ನೀನು ಎಡವಿ ಬಿದ್ದರೆ ಆ ಮರದ ತಪ್ಪದು. ನೀನು ಅದಕ್ಕೆ ಹೋಗಿ ಡ್ಯಾಶ್ ಹೊಡ್ಕೊಂಡು ನೀನು ಪೆಟ್ಟು ಮಾಡ್ಕೊಂಡ್ರೆ ಯಾಕೆ ಆ ಮರ ನಿನ್ನನ್ನು ಅಲ್ಲಿ ಬಾ ಅಂತ ಕರೆದಿದ್ಯಾ? ನನಗೆ ನೀನು ಹೊಡ್ಕೊ ಅಂತ ಹೇಳಿದ್ಯಾ? ಅದು ಇಲ್ಲ. ಅಯ್ಯೋ ಈ ಮರ ಅಡ್ಡ ಬಂದುಬಿಡ್ತು ಅಂತ. ನಾವು ಇಂಥದ್ದೆಲ್ಲ ತುಂಬ ನಾಜೂಕಾಗಿ ಹೇಳ್ತೇವೆ. ವಾಹನ ಓಡಿಸ್ತಾ ಇರ್ತೇವೆ. ನಾ ಸರಿಯಾಗಿ ಹೋಗ್ತಾ ಇದ್ನಿ ರೀ, ಆ ಇಲೆಕ್ಟ್ರಿಕ್ ಕಂಬ ಹಾಳಾದ್ದಲ್ಲ ಬಂದ್ಬಿಡ್ತು ನೋಡಿ ಅಂತ. ಅಲ್ಲ, ಅದು ಬರುತ್ತೆ ಅಂತಾದರೆ ಎಲ್ಲ ಕಡೆಗೂ ತಿರುಗ್ತಾನೆ ಇರಬೇಕಿತ್ತಲ್ವಾ? ಹೋಗಿ ಗುದ್ದಿದವನು ಇವನು, ಆದರೆ ಹೇಳೋದು ಮಾತ್ರ ಆ ಇಲೆಕ್ಟ್ರಿಕ್ ಕಂಬ ಬಂದ್ಬಿಡ್ತು ಅಲ್ಲಿ ಅಂತ. ಅಂದರೆ ನಾನಾಗಿ ಹೋಗಿ ಅದಕ್ಕೆ ಹೊಡೆದೆ ಅಂತ ಹೇಳೋದಕ್ಕೆ ನಾಚಿಕೆ ಅಲ್ವಾ? ಹಾಗಾಗಿ ಆ ಜಡ ವಸ್ತು ಅದೇನು ಹೇಳೋದಿಲ್ಲ. ಇಲ್ಲ ನಾನು ಹೋಗಲಿಲ್ಲ ಅಂತೇನು ಸಾಕ್ಷಿ ಹೇಳೋದಿಲ್ವಲ್ಲ. ಅದಕ್ಕೋಸ್ಕರ ಮನುಷ್ಯ ಮಾಡಿದ ತಪ್ಪನ್ನೆಲ್ಲ ಏನು ಮಾಡ್ತಾನೆ ಕೇಳಿದರೆ ಹೀಗೆ ಇನ್ನೊಬ್ಬರ ಮೇಲೆ ಹೇರಿಸಿ ಬಿಡ್ತಾನೆ. ಅದಕ್ಕೋಸ್ಕರ ಯಾಸ್ಕರು ಹೇಳ್ತಾರೆ, ಹಾಗೆ ನೀನು ಓದದೇ ಇದ್ದರೆ, ಅದು ತಿಳ್ಕೊಳ್ಳದೇ ಇದ್ದರೆ ಆ ಗ್ರಂಥಗಳು ತಪ್ಪಲ್ಲ ಅದು. ಯಾಕೆ ಅಂದರೆ ಅವು ಬಂದ ನಂತರ ಬಾ ನನ್ನನ್ನು ಓದು ಅಂತ ಹೇಳೋಲ್ಲ. ಪ್ರಥಮ ಪ್ರಯತ್ನ ನಿಂದು ಬೇಕೇ ಬೇಕು. ಅದಾದ ಮೇಲೆ ಅರ್ಥ ಆಗದೆ ಇದ್ರೆ ಏನು ಅಂತ ವಿಚಾರ. ಹಾಗಾಗಿ ಮೋಟು ಮರವನ್ನು ನೋಡಿ ಅದಕ್ಕೆ ಹೊಡ್ಕೊಂಡ್ರೆ ಮರದ ತಪ್ಪಲ್ಲ. ಹಾಗಿದ್ರೆ ಯಾರ್ದು? ಅದು ಅವನ ಕುರುಡುತನದ ತಪ್ಪು. ಯದೇನ ಮಂಧೋನ ಪಶ್ಯತಿ. ಇಷ್ಟು ಆದಮೇಲೆ ನಮಗೆ ಈ ನಿರುಕ್ತದ ಅವಶ್ಯಕತೆ ಎಷ್ಟುಂಟು ಅನ್ನೋದನ್ನು ನಾವು ನೋಡಿದ ಹಾಗಾಯಿತು. ಮತ್ತು ಮುಂದಿನದು ಏನು? ಕಲ್ಪ. ಕಲ್ಪ ಅಂದರೆ ನಾವು ಮೊನ್ನೆ ದಿವಸ ಹೇಳಿದ್ದೇನೆ, ದೈನಂದಿನ ಕಲ್ಪ, ಮಹಾಕಲ್ಪ ಅಂತ. ಅದು ಕಾಲವನ್ನು ಹೇಳುವಂಥದ್ದು. ಇಲ್ಲೂ ಸಹ ಮಧ್ಯೆಯಲ್ಲಿ ಜ್ಯೋತಿಷ್ಯ ಒಂದು ಬಿಟ್ಟು ಹೋಯ್ತಲ್ಲ. ಜ್ಯೋತಿಷ್ಯ ನಮಗೆಲ್ಲರಿಗೂ ಗೊತ್ತು. ಜ್ಯೋತಿಷ್ಯ ಅಂದರೆ ಏನು? ಜ್ಯೋತಿಷ್ಯ ಅಂದರೆ ಗೊತ್ತು ನಮಗೆ. ಏನು ಅಂದರೆ ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ಬಹಳ ಸುಲಭ. ಜ್ಯೋತಿ ಅಂದರೆ ಏನು? ಬೆಳಕು ಅಂತ. ಈ ಬೆಳಕನ್ನು ಕೊಡುವಂಥವುಗಳು ಸೂರ್ಯ ಮತ್ತು ಚಂದ್ರ ಮತ್ತು ಅವರಷ್ಟೊತ್ತಿಗೆ ಬೆಳಗುವಂಥ ನಕ್ಷತ್ರಗಳು. ಈ ಮೂರನ್ನು ಇಟ್ಟುಕೊಂಡು ಈ ಬೆಳಕಿನ ಸಹಾಯದಿಂದ ಬರೆದಂಥ ಗ್ರಂಥ ಇದೆಯಲ್ಲ, ಅದು ಜ್ಯೋತಿಷ್ಯ. ಸೂರ್ಯ, ಚಂದ್ರ, ನಕ್ಷತ್ರ ಮತ್ತು ಗ್ರಹಗೋಳಗಳು. ಪ್ರಾಚೀನರು ನಮ್ಮವರು ಮೊದಲಿಂದನೂ ಸಹ ಈ ಆಕಾಶ ವೀಕ್ಷಣೆಯಲ್ಲಿ ತುಂಬ ಆಸಕ್ತಿಯನ್ನು ತಳೆದಿದ್ದರು. ಹಾಗೆ ಆ ಆಕಾಶದ ವೀಕ್ಷಣೆಯಲ್ಲಿ ತೊಡಗಿ ಈ ಸೂರ್ಯ, ಚಂದ್ರ, ನಕ್ಷತ್ರ ಮುಂತಾದ ಗ್ರಹಗಳ ಎಲ್ಲ ಚಲನೆಯೆಲ್ಲ ಅವರು ಗಮನಿಸಿದರು. ಇವತ್ತು ಸೈನ್ಸ್ನ ಪ್ರಕಾರ ಸೂರ್ಯ ಗ್ರಹ ಅಲ್ಲ ಅಂತ ಹೇಳ್ತಾರೆ. ಆದರೆ ಜ್ಯೋತಿಷ್ಶಾಸ್ತ್ರ ಹೇಳೋದಲ್ಲ, ಗ್ರಹಾಣಾಂ ಅಧಿಪ ಸೂರ್ಯ, ಎಲ್ಲ ಗ್ರಹಗಳಿಗೂ ಮುಖ್ಯವಾದವನು ಸೂರ್ಯ ಅಂತ. ಹಾಗಾಗಿ ನಾವು ಅವನನ್ನು ಗ್ರಹ ಅಂತ ಒಪ್ಕೊಂಡಾಗಿದೆ. ಮತ್ತು ಅದ್ರ ಬಗ್ಗೆ ನಮ್ಮ ಕಡೆಯಿಂದ ಏನೂ ಪ್ರತಿಪತ್ತಿ ಇಲ್ಲ. ಹೀಗೆ ಯಾಕೆ ಹೇಳಿದೆ, ಕೆಲವು ಜನರಿಗೆ ಸೈನ್ಸ್ ಗ್ರಹ ಅಂತ ಹೇಳೋದಿಲ್ವಲ್ಲ ಅಂತ ಹೋಗಬೇಕಿದ್ರೆ ಸಂಶಯ ಬಂದ್ಬಿಡುತ್ತೆ. ಇವರು ಗ್ರಹ ಅಂತ ಹೇಳಿಬಿಟ್ರಲ್ಲ ಹೀಗೆ ಅಂತ. ಜ್ಯೋತಿಷ್ಯ ಶಾಸ್ತ್ರ ಅವನನ್ನು ಗ್ರಹ ಅಂತ ಒಪ್ಕೊಂಡಿದೆ, ಸೂರ್ಯನನ್ನು. ಇಷ್ಟ ಆದ ಮೇಲೆ ಈ ಗ್ರಹಗಳನ್ನು ವೀಕ್ಷಣೆ ಮಾಡ್ತಾ ಮಾಡ್ತಾ ಅವುಗಳ ಚಲನೆಯನ್ನು ಗಮನಿಸಿದರು. ಆ ಚಲನೆಯಲ್ಲಿ ಒಂದು ನಿಯಮ ಇತ್ತು. ಇವತ್ತು ಇಷ್ಟು ದಿವಸ ಇಷ್ಟು ಹೊತ್ತಿಗೆ ನಾನು ನೋಡಿದಾಗ ಈ ಗ್ರಹ ಇಲ್ಲೇ ಇತ್ತು, ನಿನ್ನೆ ದಿವಸ ನಾನು ಇಷ್ಟೊತ್ತಿಗೆ ನೋಡಿದಾಗಲೂ ಈ ಗ್ರಹ ಇಲ್ಲೇ ಇತ್ತು. ಹಾಗಾಗಿ ಈ ಗ್ರಹಗಳ ಚಲನೆಯಿಂದಲೇ ನಾನು ಯಾಕೆ ಕಾಲವನ್ನು ತೀರ್ಮಾನಿಸಬಾರದು? ಇವತ್ತು ನಾವು ಏನೇನೋ ಇನ್ಸ್ಟ್ರುಮೆಂಟ್ಗಳ ಮೂಲಕ, ಸಲಕರಣೆಗಳ ಮೂಲಕ ಇದನ್ನು ತೀರ್ಮಾನ ಮಾಡ್ತೇವೆ. ಅಂದು ಏನೂ ಇಲ್ಲದೆ ಇದನ್ನು ತೀರ್ಮಾನ ಮಾಡಿದ್ರಲ್ಲ ಅವರು. ಇವತ್ತು ವಿಜ್ಞಾನದ ಹಿನ್ನೆಲೆ ಇಲ್ಲಿ ಇಷ್ಟೊತ್ತಿಗೆ ಗ್ರಹಣ ಆಗತ್ತೆ ಅಂತ ಹೇಳ್ತೀರಿ ನೀವು, ಆದರೆ ಪಂಚಾಂಗದಲ್ಲಿ ಸಾವಿರಾರು ವರ್ಷಗಳಿಂದ ಇದನ್ನು ಬರಿತಾ ಬಂದಿದ್ರಲ್ಲ, ಏನು ಹಾಕ್ಕೊಂಡು ನೋಡಿದ್ರು ಅವರು ಅಲ್ವಾ? ಹಾಗಾಗಿ ಈ ಗ್ರಹಗಳ ಚಲನೆಯಿಂದ ಕಾಲವನ್ನು ನಾವು ಹೀಗೆ ಕಂಡುಹಿಡಿಯೋದಕ್ಕೆ ಬರುತ್ತೆ ಅಂಥೇಳಿ ಆ ಕಾಲದ ಸೂಕ್ಷ್ಮವಾದಂತಹ ಯಾಮ ಜಾಮ ಅಂತೆಲ್ಲ ಹೇಳಿ, ಆಮೇಲೆ ದಿನ ಮತ್ತು ವಾರ ಮತ್ತು ಪಕ್ಷ ಮತ್ತು ತಿಂಗಳು, ಹೀಗಾದರೆ ಹೀಗೆ, ಹೀಗಾದರೆ ಹೀಗೆ. ಆಮೇಲೆ ಏನು ಮಾಡಿದ್ರು, ಮತ್ತೆ
ಋತು, ಮತ್ತೆ ಏನು ಮಾಡಿದರು, ಮತ್ತೆ ಪುನಃ 1 ವರ್ಷ, ಹೀಗೆಲ್ಲ ಕಂಡು ಹಿಡಿದು ಓ ಸೂರ್ಯನ ಚಲನೆಯಿಂದ ಹೀಗೆ ಕಾಲವಾಗತ್ತೆ, ಚಂದ್ರನ ಚಲನೆಯಿಂದ ಹೀಗೆ ಆಗತ್ತೆ, ನಕ್ಷತ್ರಗಳ ಚಲನೆಯಿಂದ ಹೀಗಾಗತ್ತೆ, ಮತ್ತೆ ಇವುಗಳಿಗೆ ಹೊರತಾಗಿ ಈ ಆದಿತ್ಯಾದಿ ಗ್ರಹಗಳಲ್ಲಿ ಬೇರೆ ಬೇರೆ ಎಲ್ಲ ಇವೆ, ಬೃಹಸ್ಪತಿ ಇಂಥ ಮುಂತಾದಂತಹ ಗ್ರಹಗಳು, ಇವುಗಳ ಚಲನೆಯಿಂದಲೂ ಕಾಲವನ್ನು ಗಣನೆ ಮಾಡುವಂಥ ಪದ್ಧತಿ ನಮ್ಮ ದೇಶದಲ್ಲಿ ಇತ್ತು. ಇವತ್ತಿಗೂ ನಮ್ಮ ದೇಶದಲ್ಲಿ ಕಾಲವನ್ನು 5 ರೀತಿಯಲ್ಲಿ ಗಣನೆ ಮಾಡ್ತಾರೆ. ಇವತ್ತು ನಾವು ಯಾವುದನ್ನು ಸಂವತ್ಸರ ಅಂತ ಹೇಳ್ತೇವಲ್ಲ, ಇದು ವಾಸ್ತವಿಕವಾಗಿ ಸಂವತ್ಸರ ಅಲ್ಲ. ಕೆಲವು ಜನರು ಸ್ವಲ್ಪ ಅಪ್ರಿಯ ಆಗ್ಬೋದು ಇದು. ಯಾಕೆ ನಾವು ಸಂವತ್ಸರ ಅಂತ ಯಾವುದಕ್ಕೆ ಹೇಳಬೇಕು ಅಂದರೆ, ಸೂರ್ಯನ ಚಲನೆಯಿಂದಾದಂಥ ಕಾಲಗಣನೆಗೆ ಸಂವತ್ಸರ ಅಂತ ಹೇಳಬೇಕು. ಯಾಕೆ ಅಂದರೆ ಈ ಸಂವತ್ಸರದಲ್ಲಿ ಯಾವಾಗಲೂ ಸರಿಯಾಗಿ ಕರಾರುವಾಕ್ಕಾದಂಥ ದಿನಗಳಿರುತ್ತೆ. 365 ದಿನ ಅಂದರೆ 365 ದಿನ ಇರುತ್ತೆ, ವ್ಯತ್ಯಾಸ ಆಗೋದಿಲ್ಲ. ಇದಕ್ಕೆ ಸಂವತ್ಸರ ಅಂತ ಹೆಸರು, ಸೂರ್ಯನ ಚಲನೆಯಿಂದ ಆಗುವಂತಹದ್ದು. ಮತ್ತು ಇನ್ನು ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಚಂದ್ರನ ಚಲನೆಯಿಂದ ಕಾಲವನ್ನು ಗಣನೆ ಮಾಡ್ತಿದ್ರು, ಇದನ್ನು ಅನುವತ್ಸರ ಅಂತ ಕರೀತಾರೆ. ಯಾಕೆ ಅಂದರೆ ನೀವು ಚಂದ್ರನ ಕಾಲವನ್ನು ಚಲನೆಯನ್ನು ಇಟ್ಕೊಂಡು ಕಾಲ ಗಣನೆ ಮಾಡಿದಾಗ ವರ್ಷದಲ್ಲಿ 10 ದಿನಗಳ ಶಾರ್ಟೇಜ್ ಬರುತ್ತೆ. ಹಾಗೆ 3 ವರ್ಷ ಆದಾಗ 1 ತಿಂಗಳು ಶಾರ್ಟೇಜ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ರು ಕೇಳಿದರೆ, ಈ 30 ದಿನ ಶಾರ್ಟೇಜ್ ಆದದ್ದಕ್ಕೆ ನಾವು ಸೇರಿಸಬೇಕಲ್ಲ, ಅದಕ್ಕೋಸ್ಕರ ಚಾಂದ್ರಮಾನದ ಪ್ರಕಾರ ಗಣನೆಯಲ್ಲಿ ಅದಕ್ಕೆ ಇನ್ನೊಂದು ಅಧಿಕ ಮಾಸ ಅಂತ ಸೇರಿಸಿ ಆ ಸಂವತ್ಸರಕ್ಕೆ ಸೇರಿಸಿ ಅನುವತ್ಸರ ಅಂತ ಹೆಸರಿಟ್ಟರು. ನಾವೇನು ಮಾಡ್ತಾ ಇದ್ದೇವೆ, ನಾವು ಈ ಕಾಲವನ್ನು ಲೆಕ್ಕ ಹಾಕುವುದು ಚಾಂದ್ರಮಾನದ ಪ್ರಕಾರ, ಅದಕ್ಕೆ ವಾಸ್ತವಿಕವಾಗಿ ನಾವು ಏನು ಹೇಳಬೇಕು, ಅನುವತ್ಸರ ಅಂತ ಹೇಳಬೇಕು. ಆದ್ರೆ ನಾವು ಹೇಳುವುದು ಸಂವತ್ಸರ ಅಂತ. ಅರ್ಥ ಆಯ್ತಲ್ಲ? ಇದರ ಜೊತೆಗೆ ನಕ್ಷತ್ರಗಳನ್ನು ಇಟ್ಟುಕೊಂಡು ಕಾಲವನ್ನು ಗಣನೆ ಮಾಡ್ತಿದ್ರು. 27 ನಕ್ಷತ್ರಗಳು ಅಂದರೆ ಈ ನಕ್ಷತ್ರಮಾನದ ಪ್ರಕಾರ 27 ದಿನಗಳಿಗೆ 1 ತಿಂಗಳು. ಇದನ್ನ ಲೆಕ್ಕ ಹಾಕ್ಕೊಂಡೋದ್ರೆ ವರ್ಷಕ್ಕೆ ಎಷ್ಟು ದಿನ ಶಾರ್ಟೇಜ್ ಆಗುತ್ತೆ. ಇದನ್ನ ಇಡಾವತ್ಸರ ಅಂತ ಕರೆದ್ರು. ನಾವು ರಾಮಾಯಣವನ್ನು ಅಥವಾ ನಮ್ಮ ಪ್ರಾಚೀನ ಗ್ರಂಥಗಳನ್ನು ಓದಿದಾಗ ಈ ಸಂಖ್ಯೆಗಳೆಲ್ಲ ನಮಗೆ ವ್ಯತ್ಯಾಸವಾಗಿ ಕಾಣುತ್ತೆ. ಯಾಕೆ ವ್ಯತ್ಯಾಸ ಆಗಿ ಕಾಣುತ್ತೆ ಅಂದರೆ, ಒಂದು ಕಡೆಗೆ ಚಾಂದ್ರಮಾನದ ಪ್ರಕಾರ ಹೇಳಿರ್ತಾರೆ, ಇನ್ನೊಂದು ಕಡೆಗೆ ಸೌರಮಾನದ ಪ್ರಕಾರ ಸಂವತ್ಸರದ ಪ್ರಕಾರ ಹೇಳಿರ್ತಾರೆ, ಇನ್ನೊಂದು ಕಡೆಗೆ ಇಡಾವತ್ಸರದ ಪ್ರಕಾರ ಹೇಳಿರ್ತಾರೆ. ಇದು ಯಾವುದೂ ಗೊತ್ತಿಲ್ಲದೆ ಇದ್ದರೆ ಇವ್ರು ಏನೋ ಹುಚ್ಚುಚ್ಚಾಗಿ ಹೇಳ್ತಾರಪ್ಪ, ವಾಲ್ಮೀಕಿ ಮಹರ್ಷಿಗಳು ತೂಕಡಿಸಿಬಿಟ್ರು ಅಂತ. ಅಲ್ಲಿಗೆ 3 ಆಯಿತು. ಮತ್ತೆ ಇನ್ನೊಂದುಂಟು, ಬಡ್ಡಿ ಲೆಕ್ಕ ಹಾಕೋದು. ಸರಿಯಾಗಿ 360 ದಿವಸಕ್ಕೆ 1 ವರ್ಷ ಅಂತ. ಅಲ್ಲಿ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಅವರಿಗೆ ಬಡ್ಡಿ ಮಾತ್ರ ಮುಖ್ಯ. ಇದನ್ನು ವತ್ಸರ ಅಂತ ಕರೀತಾರೆ. ಇದಕ್ಕೆ ಹೊರತಾಗಿ ಇನ್ನೊಂದು ರೀತಿಯ ಕಾಲಗಣನೆ ಮಾಡುವಂತಹದ್ದುಂಟು. ಬೃಹಸ್ಪತಿ ಗ್ರಹದ ಚಲನೆಯಿಂದ ಕಾಲವನ್ನು ಗಣನೆ ಮಾಡ್ತಿದ್ರು. ಅದು ಅತ್ಯಂತ ದೊಡ್ಡದಾದಂತಹ ಕಾಲ. ಆ ಬೃಹಸ್ಪತಿ ಇದ್ದಾನಲ್ಲ, ಆತ ಒಂದೊಂದು ಗ್ರಹದಲ್ಲಿ 1 ವರ್ಷ ಇರ್ತಾನೆ. ಅವನು ಅದರ ಪ್ರಕಾರ ಲೆಕ್ಕ ಹಾಕ್ಕೊಂಡು ಹೋದರೆ ಆತ 1 ಸಲ ಪೂರ್ತಿ ತನ್ನ ಪ್ರದಕ್ಷಿಣೆಯನ್ನು ಮುಗಿಸೋದಕ್ಕೆ ಸುಮಾರಾಗಿ 12 ವರ್ಷಗಳ ಕಾಲ ಹಿಡಿಯುತ್ತೆ. ಅದಕ್ಕೆ ಆ 12 ವರ್ಷಗಳ ಒಂದು ಕಟ್ಟಿಗೆ ಏನಂತ ಕರೀತಾರೆ, ಪರಿವತ್ಸರ ಅಂತ ಕರೀತಾರೆ. ಇದು ದೊಡ್ಡದಾದಂಥ ಮಾನ. ಈ 5 ರೀತಿಯ ವರ್ಷದ ಗಣನೆಯನ್ನೇ ಜ್ಯೋತಿಷ್ಶಾಸ್ತ್ರ ಮಾಡ್ತಿತ್ತು ನಮ್ಮ ದೇಶದಲ್ಲಿ. ನಮಗೆ 5 ಅಂತ ಹೇಳಿದ ತಕ್ಷಣ ಗಾಬರಿ ಆಗುತ್ತೆ. ಯಾಕೆ, ನಾವು ಈಗ ಹೇಳ್ತಾ ಇರೋದೇ ತಪ್ಪಾಗಿ ಹೇಳ್ತಾ ಇದ್ದೀವಿ. ನಾವು ಚಾಂದ್ರಮಾನ ಇಟ್ಕೊಳ್ಳೋದು ಸಂವತ್ಸರ ಅಂತ ಹೇಳೋದು. ನಿಜವಾಗಿ ಹೇಳಬೇಕಾದ್ದೇನು ಕೇಳಿದರೆ ಅನುವತ್ಸರ. ಆದರೆ ನೀವು ಹೇಳಿದರೆ ಯಾರು ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಕೇಳಿದೆ, ಯದೇನ ಮಂಧೋನ ಪಶ್ಯತಿ ಅಷ್ಟೇ. ಹೀಗೆ ಈ ಗ್ರಹಗೋಳಗಳನ್ನು ಗಮನಿಸಿ ಕಾಲವನ್ನು ಲೆಕ್ಕ ಹಾಕಿದರು. ಯಾಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಅಂತ ಕೇಳಿದರೆ, ಈ ಆಕಾಶಕಾಯಗಳಂತಹ ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳ ಚಲನೆಯ ಆಧಾರದ ಮೇಲೆ ಜ್ಯೋತಿಷ್ಶಾಸ್ತ್ರ ರಚನೆ ಆಯಿತು. ಯಾಕೆ ಜ್ಯೋತಿಷ್ಶಾಸ್ತ್ರ ರಚನೆ ಮಾಡಬೇಕಾಯಿತು ಅಂದರೆ ಕಾರಣ ಉಂಟು. ವೇದ ನೀನು ಇಂಥ ಕರ್ಮ ಮಾಡು ಅಂತ ಹೇಳುತ್ತೆ. ಆ ಕರ್ಮವನ್ನು ಮಾಡು ಅಂಥೇಳಿ ವೇದ ಪಕ್ಕಕ್ಕೆ ಸರಿದು ಬಿಡುತ್ತೆ. ಕರ್ಮವನ್ನು ಮಾಡಬೇಕಿದ್ರೆ ಅದಕ್ಕೊಂದು ನಿರ್ದಿಷ್ಟವಾದ ಕಾಲದಲ್ಲಿ ಮಾಡಬೇಕಪ್ಪ ಅಂತ ಇನ್ನೊಂದು ವಾಕ್ಯ.
ಆ ಕಾಲದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಕಾಲವನ್ನು ತೀರ್ಮಾನ ಮಾಡೋದು ಯಾವುದು? ಜ್ಯೋತಿಷ್ಯ ಬೇಕಾಯ್ತು. ಹಾಗಾಗಿ ಈ ಜ್ಯೋತಿಷ್ಯ ಎನ್ನುವಂಥದ್ದು ವೇದಬೋಧಿತವಾದಂಥ ಕರ್ಮಕ್ಕೆ ಇದು ಸಕಾಲ, ಹೀಗೆ ಮಾಡು ಅಂತ ಹೇಳೋದಕ್ಕೋಸ್ಕರ ಪ್ರಧಾನವಾಗಿ ಹೊರಟು ಬಂದಂಥದ್ದು. ನಾವು ಇದನ್ನು ಕೈಬಿಟ್ಟು ಕೇವಲ ಹಾರ್ಸ್ಕೋಪಿಗಷ್ಟೇ ಸೀಮಿತವಾಗಿ ಮಾಡ್ಕೊಂಡು ಕೂತ್ಕೊಂಡ್ವಿ. ಹಾಗಾಗಿ ಈ ವೇದದಿಂದ ಬೋಧಿತವಾದಂಥ ಕರ್ಮ ಕಾಲದ ನಿಯತ್ತಿನಲ್ಲಾಗಬೇಕು. ಆ ಕಾಲವನ್ನು ತೀರ್ಮಾನ ಮಾಡುವಂಥದ್ದು ಯಾವುದು? ಜ್ಯೋತಿಷ್ಯ ಶಾಸ್ತ್ರ. ಇಷ್ಟು ಆದಮೇಲೆ ಜ್ಯೋತಿಷ್ಯ ಇಲ್ಲಿಗೆ ಸಾಕು ಅಂತ ಮಾಡೋಣ. ಇಷ್ಟಾದಮೇಲೆ ಮತ್ತೆ ಮುಂದಿನದು ಕೊನೆಯದು ಕಲ್ಪ ಅಂತ. ಕಲ್ಪ ಅಂದರೆ ಏನು? ಅಂದರೆ ವೇದವಿಹಿತಾನಾಂ ಕರ್ಮಣಾಂ ಆನುಪೂರ್ವೇಣ ಕಲ್ಪನಾ ಶಾಸ್ತ್ರಂ ನಿರುಕಲ್ಪ ಅಂತ. ವೇದ ಈ ಕರ್ಮವನ್ನು ಮಾಡು ಅಂತ ಹೇಳುತ್ತೆ, ಜ್ಯೋತಿಷ್ಯ ಇಂಥ ಕಾಲದಲ್ಲಿ ಮಾಡು ಅಂತ ಹೇಳುತ್ತೆ. ಆದರೆ ಈ ಕರ್ಮ ಆದಮೇಲೆ ಈ ಕರ್ಮ ಮಾಡಬೇಕು ಅಂತ ಹೇಳುವಂತಹದ್ದು ಯಾವುದು ಕೇಳಿದ್ರು ಕಲ್ಪ. ಅದರ ಜೊತೆಗೆ ಕಾಲವನ್ನು ಹೇಳುತ್ತೆ ಅದನ್ನು ಸಹ. ಈ ಕರ್ಮ ಆದಮೇಲೆ ಈ ಕರ್ಮ ಮಾಡು ಅಂದರೆ, ಉದಾಹರಣೆಗೆ ನಾವು ಸಂಸ್ಕಾರ ಮಾಡ್ತೇವೆ. ಯಾವುದೇ ಒಬ್ಬ ವ್ಯಕ್ತಿಗೆ ಏನೋ ಒಂದು ಸಂಸ್ಕಾರ, ಏನು ಚೂಡಾಕರ್ಮ ಆದ ಮೇಲೆ ನಾಮಕರಣ ಮಾಡಬೇಕು, ನಾಮಕರಣ ಆದಮೇಲೆ ಚೂಡಾಕರ್ಮ ಮಾಡಬೇಕು. ಅರೆ, ಉಪನಯನ ಆದಮೇಲೆ ಮದುವೆ ಮಾಡಬೇಕು, ಮದುವೆ ಆದಮೇಲೆ ಉಪನಯನ ಮಾಡಬೇಕು. ಇವತ್ತು ಎರಡು ಒಟ್ಟೊಟ್ಟಿಗೆ ಆಗ್ಬೋದು ಸರ್. ಹೀಗೆ ಮತ್ತೆ ಅಂತ್ಯಷ್ಟಿ ಪರ್ಯಂತವಾಗಿ ಅವನ ಕೊನೆಯ ಈ ದೇಹ ಬಿಟ್ಟು ಹೋದ್ಮೇಲೆ ಮಾಡುವಂಥ ಸಂಸ್ಕಾರದವರೆಗೂ ಸಹ ಈ ಕಲ್ಪ ಎನ್ನುವಂತಹದ್ದು ನಮಗೆ ಹೀಗೀಗೆ ಇದಾದ್ಮೇಲೆ ಇದು ಮಾಡಬೇಕು, ಇದಾದ್ಮೇಲೆ ಇದು ಮಾಡಬೇಕು ಅಂತ ಹೇಳುತ್ತೆ. ಇದು ಗೊತ್ತಿಲ್ಲದೇ ಇದ್ರೆ ಏನಾಗುತ್ತೆ ಅಂತ ಕೇಳಿದರೆ, ನಾವು ಮೊದಲು ಮಾಡುವುದನ್ನು ನಂತರ ಮಾಡ್ತೇವೆ, ನಂತರ ಮಾಡುವುದನ್ನು ಮೊದಲು ಮಾಡ್ತೇವೆ. ಇದು ತಾಪತ್ರೆ ಆಗುವಂತಹದ್ದು. ಅಷ್ಟೇ ಅಲ್ಲ, ನಮಗೆ ಯಾವುದಾದ್ಮೇಲೆ ಯಾವುದು ಅಂತಲೂ ಗೊತ್ತಿಲ್ಲ, ಮತ್ತು ಯಾವ ಕರ್ಮವನ್ನು ಮೊದಲು ಮಾಡಬೇಕು, ಯಾವ ಕರ್ಮವನ್ನು ಮೊದಲು ಅಂದರೆ ಪೂರ್ವಾಹ್ನದಲ್ಲಿ ಮಾಡಬೇಕು, ಯಾವ ಕರ್ಮವನ್ನು ಅಪರಾಹ್ನದಲ್ಲಿ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಸತ್ಯನಾರಾಯಣ ಪೂಜೆ ಮಾಡ್ತೇವೆ, ಮಂಗಳಾರತಿ ಆಗೋಷ್ಟೊತ್ತಿ ಮಧ್ಯಾಹ್ನ 2 ಗಂಟೆ. ಏನು ಪ್ರಯೋಜನ? ಅಪ್ಪನ ಶ್ರಾದ್ದ ಮಾಡಬೇಕು, ಆಫೀಸಿಗೆ ಹೊರಬೇಕು, ಬೆಳಗ್ಗೆ 9 ಗಂಟೆ ಮಾಡಿಬಿಟ್ಟ. ಎರಡೂ ವೇಸ್ಟು. ಯಾಕೆ? ಅದಕ್ಕೆ ಅಪರಾಹ್ನ ಬರಲೇಬೇಕು. ಯಾವುದಕ್ಕೆ? ಪೈತೃಕ ಕೆಲಸಕ್ಕೆ. ಇದಕ್ಕೆ ಅಪರಾಹ್ನ ಬರಬಾರದು ಸತ್ಯನಾರಾಯಣ ಪೂಜೆಗೆ ಅಥವಾ ಯಾವುದೇ ಮಂಗಳ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ. ನಾವೇನು ಮಾಡ್ತೇವೆ? ಭಾನುವಾರ ಎಲ್ಲರಿಗೂ ರಜೆ ಅಂತ ಹೇಳಿ ಇಟ್ಕೊಳ್ತೇವೆ. ಆಮೇಲೆ ಮತ್ತೆ ಕೆಲವು ಸಲ ಮಂಗಳಾರತಿ ಆಗಬೇಕಿದ್ರೆ ಸೂರ್ಯಾಸ್ತವೂ ಆಗಿಬಿಡುತ್ತೆ. ಇದು ಮಧ್ಯಾಹ್ನ ಮಾಡಿದ್ದೋ ಸಂಜೆ ಮಾಡಿದ್ದೋ? ಎರಡೂ ಸೇರಿಸಿ ಮಾಡಿದ್ದು ಅಂತ. ಕಲ್ಪ ಈ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೆ ನೋಡಿ. ಇದು ಗೊತ್ತಿಲ್ಲದೇ ಇದ್ರೆ ಏನಾಗುತ್ತೆ? ನಾವು ಮಾಡುವಂತಹ ಕರ್ಮ ಯಾವುದು ಮೊದಲು ಯಾವುದು ನಂತರ ಗೊತ್ತಾಗೋದಿಲ್ಲ. ಉದಾಹರಣೆಗೆ ನಾವೇನೋ ಪೂಜೆನೇ ಮಾಡಬೇಕು, ಮೊದಲು ಯಾವುದಕ್ಕೆ ಪೂಜೆ ಮಾಡಬೇಕು? ಮೊದಲೇ ದೇವ್ರ ತೊಳೆದು ಇಟ್ಬಿಟ್ಟು ಮೊದಲೇ ನೈವೇದ್ಯ ಮಾಡಿ ದೇವ್ರ ತೊಳೆದು ಇಟ್ಬಿಡೋದು, ಆಮೇಲೆ ನೈವೇದ್ಯ ಮಾಡಿಬಿಡೋದು, ಆಮೇಲೆ ದೇವರಿಗೆ ಸ್ನಾನ ಮಾಡಿಸಿ ಇಟ್ಬಿಡೋದು. ಈಗ ಇಲ್ಲ. ಮತ್ತೆ ಪ್ರತಿಯೊಂದನ್ನು ಹೇಳುತ್ತೆ, ಊಟ ಮಾಡಿ ಆದಮೇಲೆ ಕೈಕಾಲು ತೊಳ್ಕೊಳ್ಬೇಕು, ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಬೇಕು. ಹೀಗೆ ಹೆಜ್ಜೆ ಹೆಜ್ಜೆಗೂ ಸಹ ಕಲ್ಪ ಎನ್ನುವಂಥದ್ದು ಏನು ಮಾಡುತ್ತೆ ಕೇಳಿದರೆ, ಈ ಕರ್ಮ ಆನುಪೂರ್ವಿ ಕ್ರಮವನ್ನು ನಮಗೆ ತಿಳಿಸಿಕೊಡುತ್ತೆ. ಹಾಗಾಗಿ ವೇದದ ಅಧ್ಯಯನಕ್ಕೆ ತೊಡಗುವವರಿಗೆ ಇವಿಷ್ಟು ಬಹಳ ಮುಖ್ಯವಾದವುಗಳು. ಹಾಗಾಗಿ ಇವು 6 ಇಲ್ಲದೇ ಇದ್ದರೆ ವೇದದ ಪದಗಳಿಗೆ ಅರ್ಥವನ್ನು ಹೇಳಲಿಕ್ಕೂ ಆಗೋದಿಲ್ಲ, ಅದು ಹೇಗೆ ಅಂತ ನಿರ್ಣಯ ಮಾಡೋದಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ ಈ ವೇದದ ಅಂಗಕ್ಕೆ ಅಷ್ಟು ಪ್ರಾಧಾನ್ಯತೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬೋಧಿತಾನಾಂ ಕರ್ಮಣಾಂ ಸುಖಾವಬೋಧಾಯ ಭಗವಾನ್ ಬೋಧಾಯನಃ ಕಲ್ಪಸೂತ್ರಮ ಕಲ್ಪಯತು. ಬೋಧಾಯನಾಚಾರ್ಯರು ಮುಂತಾದಂಥ ಮಹಾನುಭಾವರು ಈ ಕಲ್ಪಸೂತ್ರವನ್ನು ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಹೀಗೆ ಮಾಡಬೇಕು ಅಂಥೇಳಿ ನಮಗೆ ಇಂಥ ಕಲ್ಪ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ 6 ವೇದದ ಅಂಗಗಳು. 18 ವಿದ್ಯೆಯಲ್ಲಿ 6 ನಾವು ನೋಡಿದ್ವಿ. ಏನು ಯೋಚನೆ ಮಾಡಿ, ಮುಂದಿನ ಇಷ್ಟು ವಿವರಣೆ ಕೊಡೋದಿಲ್ಲ. ಯಾಕೆ ಕೇಳಿದರೆ ಅದ್ರ ಬಗ್ಗೆ ನಿಮಗೆ ಗೊತ್ತು ಅಂದರೆ ಒಂದಿಷ್ಟು ಶಬ್ದನಾರು ಸಹ ಕಿವಿ ಮೇಲೆ ಬಿದ್ದಿರುತ್ತೆ. ಮುಂದೆ ಅದೇನು ಅಂದರೆ ಅಂಗಾನಿ. ಆ ಅಂಗಾನಿ ಅನ್ನೋದಕ್ಕೆ ಇಷ್ಟು ಸುಮಾರು 1.5-1.25 ತಾಸಾಯಿತು ನಿನ್ನೆಯಿಂದ ಸಮಯವನ್ನು ಸೇರಿಸಿಕೊಂಡ್ರೆ. ಅದಾದಮೇಲೆ ವೇದಾಶ್ಚತ್ವಾರ, 4 ವೇದಗಳು. ಆ 4 ವೇದಗಳು ಅಷ್ಟೇ ಸಾಕು. ಆ 4 ವೇದಗಳ ಶಾಖೆ ಎಷ್ಟು ಅಂತ ಮತ್ತೆ ನಾವು ವಿಚಾರ ಮಾಡೋದು ಬೇಡ.
ಬಿಟ್ಬಿಡೋಣ ಅದನ್ನು. ಅಲ್ಲಿಗೆ ಎಷ್ಟಾಯಿತು? 10 ಆಯಿತು. ಮತ್ತೆ ಮೀಮಾಂಸಾ ಶಾಸ್ತ್ರ ಬಂತು. ಮತ್ತೆ ಇದು ವೇದಬೋಧಿತವಾದಂಥ ಯಜ್ಞಯಾಗಾದಿ ಕರ್ಮಗಳನ್ನು ಈ ಕ್ರಮದಲ್ಲಿ ಮಾಡಬೇಕು, ಇಂತಿಷ್ಟು ಜನ ಬೇಕು, ಹೀಗೆ ಯಜ್ಞಕುಂಡ ಇರಬೇಕು, ಇಂತಿಷ್ಟು ದಿವಸ ಇದು ನಡಿಬೇಕು ಅಂತೆಲ್ಲ ತಿಳಿಸುವಂತಹ ಶಾಸ್ತ್ರ. ಇದೂ ಸಹ ಇದು ಪ್ರಧಾನವಾದಂಥದ್ದು. ಮತ್ತು ಇಲ್ಲಿ ಒಂದು ಅಭಿಪ್ರಾಯ ಉಂಟು. ಈ ಮೀಮಾಂಸಾ ಶಾಸ್ತ್ರ ಅಂದ ತಕ್ಷಣ ಪೂರ್ವಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಎರಡನ್ನು ಸೇರಿಸಿ ಹೇಳುವಂಥದ್ದುಂಟು. ಪೂರ್ವಮೀಮಾಂಸಾ ಅಂದರೆ ಈಗ ನಾನು ಹೇಳಿದ್ನಲ್ಲ ಕರ್ಮಕ್ಕೆ ಸಂಬಂಧಪಟ್ಟಿದ್ದು ಹೇಳುತ್ತೆ. ಉತ್ತರ ಮೀಮಾಂಸಾ ಅಂದರೆ ಶುದ್ಧ ವೇದಾಂತ, ಉಪನಿಷತ್ತಿಗೆ ಸಂಬಂಧಪಟ್ಟಂಥ ಅಧ್ಯಯನ. ಹಾಗಾಗಿ ಈ ಎರಡನ್ನು ಸೇರಿಸಿ ಒಂದು ಅಂತಲೇ ಹೇಳ್ಬೋದು. ಮತ್ತು ಮುಂದಿನದು ನ್ಯಾಯವಿಸ್ತರ. ನ್ಯಾಯವಿಸ್ತರ ಅಂದರೆ ತರ್ಕಶಾಸ್ತ್ರ, ಲಾಜಿಕ್. ನಮ್ಮ ಪ್ರಾಚೀನರು ಅವರು ವಿಚಾರದಿಂದ ವಂಚಿತರಾಗಿರಲಿಲ್ಲ. ಶಾಸ್ತ್ರ ಬರಿಬೇಕಿದ್ರೆ ಏನೋ ಹೇಳತ್ತೆ, ಗೊಡ್ಡ ಹೇಳ್ತಾರೆ ಅಂತ. ಅವರು ಗೊಡ್ಡಲ್ಲ, ನಾವು ಗೊಡ್ಡು. ಹೆಜ್ಜೆ ಹೆಜ್ಜೆಗೂ ಸಹ ವಿಚಾರ ಮಾಡಿದರು ಅವರು. ಏನು ತರ್ಕ, ಲಾಜಿಕ್. ಇವತ್ತು ನಾವು ಹೇಳ್ತೇವಲ್ಲ, ಒಂದು ತಮಾಷೆ ಕೊಡಬೇಕು ಅಂದರೆ, ಈ ಟೇಬಲ್ ಮೇಲೆ ಈ ಕಲ್ಲು ಉಂಟೋ, ಈ ಕಲ್ಲಿಗೆ ಟೇಬಲ್ ಅಂಟ್ಕೊಂಡು ಉಂಟೋ, ಇದ್ರ ಒಳಗಡೆಗೆ ನೀರುಂಟೋ, ನೀರಿನ ಹೊರಗಡೆಗೆ ಪಾತ್ರೆ ಉಂಟೋ, ಇದು ಲಾಜಿಕ್. ಅವನು ಪ್ರೂವ್ ಮಾಡ್ತಾನೆ, ಇದ್ರ ಒಳಗಡೆಗೆ ನೀರಿಲ್ಲ, ನೀರಿಗೇನೆ ಪಾತ್ರ ಅಂಟ್ಕೊಂಡಿದೆ ಅಂತಾನೆ ಅವನು. ದೊನ್ನೆ ಒಳಗಡೆಗೆ ತುಪ್ಪ ಉಂಟೋ, ತುಪ್ಪಕ್ಕೆ ದೊನ್ನೆ ಅಂಟಿಕೊಂಡು ಉಂಟೋ, ಪ್ರತಿಯೊಂದನ್ನು ಸಹ ಈ ಅನುಮಾನಾದಿ ಪ್ರಮಾಣಗಳಿಗೆ ಮೂಲಭೂತವಾದದ್ದು ತರ್ಕಶಾಸ್ತ್ರ. ನಮಗೆ ಅದು ಇಲ್ಲದೇ ಇದ್ದರೆ ನಮಗೆ ಕೆಲವು ಸಲ ಜೀವನದಲ್ಲಿ ವ್ಯವಹಾರ ನಡೆಯೋದೇ ಇಲ್ಲ. ಅನುಮಾನ ಎನ್ನುವಂಥದ್ದು, ಅನುಮಾನ ಅಂದರೆ ಶಾಸ್ತ್ರದ ಪರಿಭಾಷೆಯಲ್ಲಿ ಬೇರೆ ಅರ್ಥ, ಲೋಕದಲ್ಲಿ ಅನುಮಾನ ಅಂದರೆ ಸಂಶಯ ಅಂತ ಆ ಅರ್ಥದಲ್ಲಿ ಹೇಳ್ತಾ ಇರೋದಲ್ಲ. ಒಂದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದನ್ನು ನೋಡಿ ಅದರ ಸಹಾಯದಿಂದ ಕಾಣದೇ ಇರುವುದನ್ನು ಕಂಡುಹಿಡಿಯುವುದಕ್ಕೆ ಅನುಮಾನ ಅಂತ ಕರೀತಾರೆ. ಯಾಕೆ ಅಂದರೆ ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇಲ್ಲೊಂದು ಮಡಿಕೆ ಇದೆ ಅಂತ ಆದರೆ, ಓಹ್ ಈ ಮಡಿಕೆ ಮೊದಲು ಮಣ್ಣು ಮುದ್ದೆ ಆಗಿತ್ತು, ಈ ಮಣ್ಣು ಮುದ್ದೆಗೆ ಇಂಥ ಶೇಪ್ ಬಂತಲ್ಲ, ಈ ಶೇಪನ್ನು ಕೊಟ್ಟವನೊಬ್ಬ ಇರಬೇಕು, ಇದರ ಹಿಂದೆ ಇದನ್ನು ಮಾಡಿದವನು ಒಬ್ಬ ಇರಬೇಕು. ಕಾರ್ಯವಾದಂತಹ ಮಡಿಕೆಯನ್ನು ನೋಡಿ ಆ ಮಡಿಕೆಯನ್ನು ಮಾಡಿದಂತಹ ಕಾರಣೀಭೂತನಾದ ವ್ಯಕ್ತಿಯನ್ನು ಪತ್ತೆ ಹಚ್ಚುವಂತಹದ್ದು ಲಾಜಿಕ್. ಹಾಗೇನೆ ಈ ವಿಶಾಲವಾದಂಥ ಪ್ರಪಂಚ ಇದು ಜಡ, ಇದಕ್ಕೆ ಸ್ವತಃ ಅಸ್ತಿತ್ವ ಇಲ್ಲ, ಇದರ ಹಿಂದೆ ಯಾವುದೋ ಒಂದು ಅಗೋಚರವಾದಂಥ ಶಕ್ತಿ ಇರಬೇಕು, ಅದೇ ಪರಮಾತ್ಮ. ಕಂಡದ್ದರ ಸಹಾಯದಿಂದ ಕಾಣದೇ ಇದ್ದದ್ದನ್ನು ಹುಡುಕುವುದು, ಇದು ಬೇಡವ ನಮಗೆ? ನಮ್ಮ ಜೀವನದಲ್ಲಿ ಈ ಅನುಮಾನ ಪ್ರಮಾಣದಿಂದಲೇ ನಾವು ಎಷ್ಟೇನೋ ಮಾಡ್ತೇವೆ ನಾವು. ಹಾಗಾಗಿ ನ್ಯಾಯವಿಸ್ತರ ಇಲ್ಲಿಗೆ. ಮತ್ತೆ ಮುಂದಿನದು ಪುರಾಣಂ. ಈ ಸೃಷ್ಟಿ ಸ್ಥಿತಿ ಮತ್ತು ರಾಜಮಹಾರಾಜ ವರ್ಣನೆ, ನಮ್ಮ ಪೂರ್ವಾಚಾರ್ಯರು ಹೇಗಿದ್ರು, ಈ ಹಿನ್ನೆಲೆಯಲ್ಲಿ ನಮ್ಮ ಬದುಕು ಹೇಗಿರಬೇಕು ಅಂತ ತಿಳಿಸಿಕೊಡುವಂಥ ಆದರ್ಶಗಳನ್ನು ಕಥೆಯ ಮೂಲಕ ತಿಳಿಸಿಕೊಡುವಂಥ ಗ್ರಂಥ. ಮತ್ತು ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಅಂದರೆ ಮತ್ತೆ ಪುನಃ ಅದು ಸಹ ನಮ್ಮ ಜೀವನದ ಒಂದು ಬಯಲು ಸಂವಿಧಾನ ಇದ್ದ ಹಾಗೆ. ನೀನು ಹೀಗೆ ಬದುಕಬೇಕು, ಹೀಗೆ ಬದುಕಿದರೆ ನಿನಗೆ ಕ್ಷೇಮ, ಹೀಗೆ ಬದುಕದೇ ಇದ್ದರೆ ನಿನಗೆ ಕ್ಷೇಮ ಆಗೋದಿಲ್ಲ. ಹಿರಿಯರಿಗೆ ಗೌರವ ಕೊಡು, ಸುಳ್ಳು ಹೇಳಬೇಡ, ಸತ್ಯವನ್ನು ನುಡಿ, ಇದು ನಿನ್ನ ಕರ್ತವ್ಯ ಆಗಲಿ. ಇದನ್ನೆಲ್ಲ ಹೇಳುವಂತಹದ್ದು ಏನು ಅಂದರೆ ಧರ್ಮಶಾಸ್ತ್ರದಲ್ಲಿ ಹೆಚ್ಚಿನ ವಿಚಾರಗಳು ಇಂಥವು ಬರ್ತವೆ. ಮತ್ತು ಈ ಆಶೌಚಾದಿಗಳು, ಈ ಎಲ್ಲ ವಿಚಾರಗಳನ್ನು ಸಹ ನಾವು ಅಲ್ಲಿ ನೋಡ್ತೇವೆ. ಯಾವ ಕಾಲದಲ್ಲಿ ಯಾವುದನ್ನು ಮಾಡಬೇಕು ಎನ್ನುವಂಥ ವಿಚಾರವೂ ಸಹ ಅಲ್ಲಿ ಬರುತ್ತೆ. ಇಲ್ಲಿಗೆ 14 ವಿದ್ಯೆಗಳನ್ನು ನಾವು ನೋಡಿದಾಗಾಯಿತು. ಮತ್ತೆ ಆಯುರ್ವೇದ, ಇದು ಗೊತ್ತು ನಿಮಗೆ, ಮತ್ತು ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಆಯುಹು ವೇತ್ತಿ ಅನೇನ ಇತಿ ಆಯುರ್ವೇದ. ಇದರಿಂದ ಆಯುಷ್ಯವನ್ನು ಆತ ತಿಳಿದುಕೊಳ್ಳಬಲ್ಲ, ಮತ್ತಷ್ಟೇ ಅಲ್ಲ ಅದರಿಂದಾಗಿ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಬಲ್ಲ, ಸರಿಯಾದಂಥ ಚಿಕಿತ್ಸೆ ಪಡೆದಾಗ. ಹಾಗಾಗಿ ಆಯುರ್ವೇದ ಅಂತ ಹೆಸರು. ಯಾರಿಗೆ ಪ್ರಪಂಚದಲ್ಲಿ ದೀರ್ಘಾಯುಷ್ಯ ಆಗಬಾರ್ದು ಅಂತುಂಟ್ರಿ ಅಲ್ವ? ಎಲ್ಲರಿಗೂ ಉಂಟು. ಆ ದೀರ್ಘಾಯುಷ್ಯ ಆದದ್ದಂದರೆ ಅವನಿಗೆ ಬೇಸರ ಆಗಬಹುದು ಮುಂದೆ, ಅದು ಬೇರೆ. ಆದರೆ ಯಾರೋ ಒಬ್ಬ ದೀರ್ಘಾಯುಷ್ಯ ಆಗಂತ ಹೇಳಿದಾಗ ಪರವಾಗಿಲ್ಲ, ಯಾಕೆಂದರೆ ಬೇರೆಯವರಿಗಿಂತಲೂ ಸಹ ನಾನು ಈ ಭೌತಿಕ ಪ್ರಪಂಚದ ಸುಖವನ್ನು ಹೆಚ್ಚು ಅನುಭವಿಸ್ತೇನೆ ಅಂತ ವಿಚಾರ ಮಾಡ್ತಾನೆ. ಹೀಗೆ ಆಯುರ್ವೇದ ಅದಕ್ಕೆ ವೇದ ಸ್ಥಾನವನ್ನು ಕೊಟ್ಟಿದೆ, ಅದೂ ಸಹ ವಿದ್ಯೆ ಅಂತ ಪರಿಗಣನೆ ಮಾಡಿದೆ. ಮತ್ತು ಧನುರ್ವೇದ, ಆರ್ಚರಿ, ಬಿಲ್ಲು ವಿದ್ಯೆ.
ವಿಶೇಷವಾಗಿ ಕ್ಷತ್ರಿಯರಿಗೆ ಬೇಕಾದಂತಹದ್ದು. ಮತ್ತು ಮುಂದಿನದು ಗಾಂಧರ್ವೋ ವೇದ ಏವಚ, ಸಂಗೀತ ಶಾಸ್ತ್ರ. ಮನುಷ್ಯನಿಗೆ ಸಂಗೀತವೂ ಬೇಕು. ಯಾಕೆ ಕೇಳಿದರೆ, ನಮ್ಮ ಮನಸ್ಸಿಗೆ ಒಂದು ವಾಹಕ ಇಲ್ಲದೆ ಇದ್ದರೆ ನಮ್ಮ ಮನಸ್ಸು ಸರಿಯಾದ ದಾರಿಯಲ್ಲಿ ಹೋಗೋದಿಲ್ಲ. ಸಂಗೀತ ಎನ್ನುವಂತಹದ್ದು ಈ ಮನಸ್ಸು ಎನ್ನುವಂಥ ಮಂಗವನ್ನು ಅದು ಕಟ್ಕೊಂಡು ಕರ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಸಂಗೀತವೂ ಸಹ ಬೇಕು, ಅದಕ್ಕೂ ಸಹ ಆದ್ಯತೆಯನ್ನು ಕೊಟ್ಟಿದೆ. ಯಾಕೆ? ಅದರ ಮೂಲ ಸಾಮವೇದ, ಸಾಮದಿಂದಲೇ ಬಂದಂತಹದ್ದು. ಹಾಗಾಗಿ ಅದಕ್ಕೂ ಸಹ ನಮ್ಮವರಷ್ಟು ಆದ್ಯತೆಯನ್ನು ಕೊಟ್ಟು, ಇಷ್ಟಾದ ಮೇಲೆ ಕೊನೆಯದಾಗಿ ಅರ್ಥಶಾಸ್ತ್ರಂ. ಲೋಕದ ಜೀವನ ನಿರ್ವಹಣೆಗೆ ಅದಿಲ್ಲದಿದ್ರೆ ಏನಾಗತ್ತೆ? ಏನೂ ಆಗೋದೇ ಇಲ್ಲ. ಆದರೆ ಅದೇ ಸರ್ವಸ್ವಲ್ಲ. ಅದಕ್ಕೋಸ್ಕರ ನಮ್ಮವ್ರು ಏನು ಮಾಡೋದು ಕೇಳಿದರೆ, ಇದನ್ನು ಕೊನೆಯಲ್ಲಿಟ್ಟಿದ್ದಾರೆ. ಯಾವುದನ್ನು? ಅರ್ಥಶಾಸ್ತ್ರವನ್ನು. ಆದರೆ ನಾವೇನು ಮಾಡಿ, ನಮ್ಮ ದುರ್ದಯ ಅಂದರೆ ನಮ್ಮ ದೇಶದ ಅರ್ಥಶಾಸ್ತ್ರವನ್ನು, ಎಕಾನಮಿಕ್ಸನ್ನು ಓದುವುದನ್ನು ಸಂಪೂರ್ಣ ಬಿಟ್ಟಿದ್ದೇವೆ. ಮಹಾಭಾರತದಲ್ಲಿ ಭೀಷ್ಮ ಇಷ್ಟೆಲ್ಲ ವಿಚಾರ ಹೇಳಿದ್ದಾನೆ ಧರ್ಮರಾಜನಿಗೆ. ಯಾಕೆ? ಅವನು ರಾಜನಾದ್ದರಿಂದ ಬೇಕಲ್ಲ. ನೀನು ಈ ರೀತಿಯಾಗಿ ಅರ್ಥಶಾಸ್ತ್ರದ ಅಧ್ಯಯನ ಹಿನ್ನೆಲೆಯಲ್ಲಿ ರಾಜ್ಯ ಪರಿಪಾಲನೆ ಮಾಡಿದರೆ ನಿನಗೆ ಎಂದೂ ಸಹ ಕ್ಷಾಮ ಇಲ್ಲ ಅಂಥೇಳಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ತುಂಬ ವಿಚಾರವನ್ನು ಹೇಳ್ತಾನೆ. ದುರ್ದೈವ ಅಂದರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಓದುವ ಯಾವ ಈ ಎಕಾನಮಿಕ್ಸ್ MA ನಮ್ಮ ದೇಶದ ಎಕಾನಮಿಕ್ಸ್ ಏನು ಅಂತ ಗೊತ್ತಿರೋದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಯದಾಲಾಪಾತ್ ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿ ಯದಾ ದತ್ತೇ ದೋಷಾತ್ ಗುಣಮಖಿಲ ಮಧ್ಯ ಪಯ ಇವ. ಹೀಗೆ ಆ ಅನಾಹತ ಚಕ್ರದಲ್ಲಿರುವಂತಹ ಶಿವೆಯರು ಹಂಸದ್ವಂದ್ವಗಳು ಆಲಾಪ ಮಾಡಿದರೆ ಈ ರೀತಿಯಾದ 18 ತರಹದ ವಿದ್ಯೆಗಳು ಹೊರಹೊಮ್ಮುತ್ತವೆ. ಇಲ್ಲಿಗೆ ಈ ವಿಷಯ ಸಾಕು ಅಂತ ಅಂದ್ಕೊಳ್ಳೋಣ. ಹಾಗೆ ಅಂದ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋದಕ್ಕಿಂತ ಮುನ್ನ ಅನಾಹತ ಮಹಾಪದ್ಮ ಮಂದಿರಾಯೈ ನಮೋ ನಮಃ. ಈ ಶಬ್ದ ಪರಿಚಯ ಉಂಟು ನಿಮಗೆ? ಅನಾಹತ ಮಹಾಪದ್ಮ ಮಂದಿರಾಯೈ ನಮೋ ನಮಃ 64ನೆಯ ನಾಮ. ಅಂದರೆ ಈ ಶಬ್ದ ಹೇಳಬೇಕಿದ್ರೆ ನಮಗಿಷ್ಟು ನೆನಪಾಗಿ ಬಿಟ್ಟರೆ ಆ ಶಬ್ದ ಉಚ್ಚಾರ ಮಾಡಿದ್ದು ಮನಸ್ಸು ಮುಂದೆ ಹೋಗೋದೇ ಇಲ್ಲ, ಅಲ್ಲೇ ನಿಂತು ಬಿಡುತ್ತೆ, ಸಾರ್ಥಕ ಆಗತ್ತೆ. ಏನು ಬರೀ ಅವರ ಆಲಾಪದಿಂದ ಇಷ್ಟು ಅಂತಾದರೆ ಏನು? ಆಲಾಪ ಅಂದರೆ ಸುಮ್ಮನೆ ನಾವು ಆಲಾಪ ಮಾಡಿದ್ರೆ ಇಂಥ ವಿಷಯ ಹೊರ ಹೊಮ್ಮುತ್ತವ? ಇಲ್ಲ. ನೋಡಿ, ಇದನ್ನು ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಮನಸ್ಸು ಎಲ್ಲಿ ಹೋಗಿ ನಿಲ್ಲತ್ತೆ ಅಂದರೆ, ನಾವು ಎಲ್ಲಿದ್ದೇವೆ? ಈ ಎತ್ತರದ ವಿಚಾರದ ಎದುರಿನಲ್ಲಿ ನಾವೊಂದು ಸಣ್ಣ ಮರಳು ಕಣ ಅಂತ ಹೇಳಿಸ್ಕೊಳ್ಳೋದಕ್ಕೂ ನಮಗೆ ಯೋಗ್ಯತೆ ಇಲ್ಲವೇನೋ ಅಂತ ಅನಿಸ್ಬಿಡುತ್ತೆ. ಅದರಿಂದ ಯದಾಲಾಪಾತ್ ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿ ಎನ್ನುವಂಥ ಈ ಪದದ ವಿವರಣೆಯನ್ನು ಈ 2 ದಿವಸ ಸೇರಿ ಒಂದು ಶ್ಲೋಕ ಆಯಿತು. ಏನೂ ಮಾಡೋಕ್ಕೆ ಬರಲ್ಲ. ವಾಸ್ತವಿಕವಾಗಿ ಒಂದು ದಿವಸಕ್ಕೆ 2-3 ಪದ್ಯ ಆಗಬೇಕಿತ್ತು. ಹಾಗಾಗಿದೆ. ಅದು ಕೆಲವು ಸಲ ಅದಕ್ಕೆ ವಿಪರೀತವಾದಂಥ ಅನುಭವ. ಒಂದೇ ದಿವಸಕ್ಕೆ ಒಂದು ಪದ್ಯವೂ ಆಗದೆ 2 ದಿವಸ ಸೇರಿ ಒಂದು ಪದ್ಯ ಆಗತ್ತೆ. ಏನು ಮಾಡೋಕ್ಕೆ ಬರಲ್ಲ ಅದಕ್ಕೆ. ಯಾಕೆ ಕೇಳಿದರೆ, ಅಲ್ಲಿರುವಂಥ ರಸಭಟ್ಟಿಯನ್ನು ನಾವು ತೆಗಿಬೇಕು ಅಂತಾದಾಗ ಆ ವಿವರಣೆ ಅದು ಅನಿವಾರ್ಯ ಆಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಇನ್ನೊಮ್ಮೆ ಅನಾಹತ ಮಹಾಪದ್ಮ ಮಂದಿರಾಯೈ ನಮೋ ನಮಃ ಅಂದರೆ ಈ ಮಾತನ್ನು ಭಗವತ್ಪಾದರು ಹೇಳುವುದರ ಜೊತೆಗೆ ನಾವು ಲಲಿತಾ ಸಹಸ್ರನಾಮ ಅಷ್ಟೋತ್ತರದಲ್ಲೂ ಸಹ ಈ ಮಾತನ್ನು ಅಗಸ್ತ್ಯರು ಹೇಳಿದ್ದನ್ನು ಸಹ ನಾವು ನೋಡ್ತೇವೆ ಹೀಗೆ ಅಂತ. ಇಷ್ಟು ಆದ ಮೇಲೆ ಮತ್ತೆ ಮುಂದಿನ ಪದ್ಯ, ಇದು 39ನೆಯ ಪದ್ಯ. ಏನು ಅಂದರೆ, ತವ ಸ್ವಾಧಿಷ್ಠಾನೇ ಹುತವಹಮಧಿಷ್ಠಾಯ ನಿರತಂ ತಮೀಡೇ ಸಂವರ್ತಂ ಜನನಿ ಮಹತೀಂ ತಾಂಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹತಿ ಮಹತಿ ಕ್ರೋಧ ಕಲಿತೆ ದಯಾರ್ದ್ರಾಯಾ ದೃಷ್ಟಿ ಶಿಶಿರಮುಪಚಾರಂ ರಚಯತಿ ದಯಾರ್ದ್ರಾಯಾ ದೃಷ್ಟಿ ಶಿಶಿರಮುಪಚಾರಂ ರಚಯತಿ. ಅನಾಹತ ಇಲ್ಲಿರುವಂತಹದ್ದು. ಈ ಶ್ಲೋಕದಲ್ಲಿ ಅದಕ್ಕಿಂತ ಕೆಳಗಿರುವಂತಹ ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ಒಂದು ಅಭಿಪ್ರಾಯವನ್ನು ಮೊದಲೇ ನಿಮ್ಮ ಮುಂದಿಟ್ಬಿಡ್ತೇನೆ.
ನಾವು ಈ ಆರೋಹಣ ಕ್ರಮದಲ್ಲಿ ಹೇಳಬೇಕಿದ್ರೆ ಮೂಲಾಧಾರ ಸ್ವಾಧಿಷ್ಠಾನ, ಅದಾದ್ಮೇಲೆ ಮಣಿಪುರ ಹೇಳ್ತೇವೆ. ಆದರೆ ಇನ್ನೂ ಒಂದು ಕ್ರಮ ಉಂಟು. ಹೇಗೆ ಅಂತ ಹೇಳಬೇಕಿದ್ರೆ ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ. ಯಾಕೆ ಅಂದರೆ ಇದು ಮೇಲೆ ಕೆಳಗೆ ಅಂದರೆ ಮೇಲೆ ಕೆಳಗೆ ಅಂತೇನೆ ನೇರ ಅರ್ಥ ಅಲ್ಲ, ಸ್ವಲ್ಪ ಹಿಂದಕ್ಕೂ ಮುಂದಕ್ಕೂ ಇರ್ತವೆ ಅವು. ಹಾಗಾಗಿ ಹೀಗೆ ಸಮಾನಾಗಿ ಇದ್ದಾಗ ಯಾವುದನ್ನಾದರೂ ಮೊದಲು ಹೇಳಬಹುದು, ಯಾವುದನ್ನಾದರೂ ನಂತರ ಹೇಳಬಹುದು ಅಷ್ಟೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಇರುವಂತಹ ಆ ಶಿವಶಿವೆಯರನ್ನು ಸಾಧಕರು ಹೇಗೆ ಆರಾಧನೆ ಮಾಡ್ತಾರೆ, ಹೇಗೆ ಉಪಾಸನೆ ಮಾಡ್ತಾರೆ. ಅಲ್ಲಿ ಹಂಸಗಳನ್ನಾಗಿ ನೋಡಿದ್ವಿ, ಇಲ್ಲಿ ಏನಾಗಿ ನೋಡ್ತಾರೆ ಅಂದರೆ ಜನನಿ ಪ್ರತಿಪದಾರ್ಥ. ಹೇ ಜಗನ್ಮಾತೆ, ತವ ನಿನ್ನ ಸ್ವಾಧಿಷ್ಠಾನೇ. ಈ ಸ್ವಾಧಿಷ್ಠಾನ ಚಕ್ರಕ್ಕೆ ಎಷ್ಟು ದಳಗಳು? 6 ದಳಗಳು. ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಇರುವಂತಹ ಹುತವಹಂ, ಹುತವಹ ನೋಡಿ ಮತ್ಮನ ಬಂತು ನಿರುಕ್ತ. ಹುತವಹ ಅಂದ್ರೆ ಅಗ್ನಿ. ಯಾಕೆ ಹುತವಹ ಅಂತ ಹೇಳಬೇಕು? ನೀವು ಹುತಂ ಹೋಮಿಸಿದ್ದನ್ನ ವಹತಿ ಕೊಂಡುಕೊಂಡು ಹೋಗ್ತಾನೆ, ಅತ್ತೆ ತೆಗೆದುಕೊಂಡು ಹೋಗ್ತಾನೆ. ಹೋಗಿ ಅದನ್ನು ಯಾರಿಗೆ ಸಮರ್ಪಿಸಬೇಕು ಸಮರ್ಪಿಸಿ ಹೇಳ್ತಾನೆ, ಇವನಿಂಥ ಕೆಲಸ ಮಾಡಿದ್ದಾನಪ್ಪ, ಇವನಿಂಥ ಫಲ ಕೊಡು ಅಂತ. ಹಾಗಾಗಿ ಹುತಂ ವಹತೀತಿ ಹುತವಹ. ಆ ಅಗ್ನಿತತ್ವವನ್ನು ಅಧಿಷ್ಠಾಯ ಆಶ್ರಯಿಸಿಕೊಂಡಿರುವಂತಹ ಸಂವರ್ತಂ, ಸಂವರ್ತ ಎಂಬ ಹೆಸರಿನ ತಂ ಆ ಪರಮೇಶ್ವರನನ್ನು ನಿರತಂ ಅನವರತವೂ ಈಡೇ ನಾನು ಸ್ತುತಿ ಮಾಡ್ತೇನೆ. ಮತ್ತೆ ಚ ಮತ್ತು ಮಹತೀಂ ಮಹತ್ ಶಬ್ದ ವಾಚ್ಯಳಾದ ತಾಂ, ಆ ತಾಂ ಅಂದರೆ ಆ ಅಂತ ಅರ್ಥ, ಸಮಯಾಂ ಸಮಯಾಂಬೆಯನ್ನೂ ಸ್ತುತಿಸುತ್ತೇನೆ. ಮಹತಿ ಭಯಂಕರವಾದ ಕ್ರೋಧ ಕಲಿತೆ ಕೋಪಗೊಂಡಂತಹ ಯದಾಲೋಕೆ ಯಾವ ಪರಮೇಶ್ವರನ ತೇಜೋದೃಷ್ಟಿಯು ಲೋಕಾನ್ ಭೂರಾದಿ ಲೋಕಗಳನ್ನು ದಹತಿ ಸುಡುತ್ತಿರಲಾಗಿ ಯಾವ ದಯಾರ್ದ್ರ ಕರುಣಾಪೂರ್ಣವಾದ ದೃಷ್ಟಿ, ನಿನ್ನ ದೃಷ್ಟಿಯು ಶಿಶಿರಮುಪಚಾರಂ ತಂಪಾದ ಉಪಚಾರವನ್ನು ರಚಯತಿ ಎಸಗುವುದೋ ಅಂತಹ ಪರಮೇಶ್ವರನನ್ನು, ಅಂದರೆ ಸಂವರ್ತ ಎಂಬ ಹೆಸರಿನಿಂದ ಕರೆಯಲ್ಪಡುವಂತಹ ಶಿವನನ್ನು ಮತ್ತು ಸಮಯಾಂಬೆಯನ್ನು ನಾನು ಸ್ತುತಿಸುತ್ತೇನೆ. ಇದಿಷ್ಟು ಈ ಶ್ಲೋಕದ ಪ್ರತಿಪದಾರ್ಥ. ಪ್ರತಿಪದಾರ್ಥದಿಂದ ನಮಗೆ ಶಬ್ದದ ಅರ್ಥ ಗೊತ್ತಾಗುತ್ತೆ, ಒಟ್ಟು ಭಾವ ಏನು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಅದರ ಭಾವ ಏನು ಅಂದರೆ, ಇಲ್ಲಿ ಭಗವತ್ಪಾದರು ಸಾಧಕರು ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಅವರನ್ನು ಹೇಗೆ ಆರಾಧನೆ ಮಾಡ್ತಾರೆ ಅನ್ನೋದನ್ನು ತಿಳಿಸಿಕೊಡ್ತಾರೆ ಅಂತ ನಾನು ಹೇಳಿದೆ. ಅದಕ್ಕೆ ಯಾಕೆ ಸ್ವಾಧಿಷ್ಠಾನ ಅಂತ ಹೇಳ್ತಾರೆ ಅಂದರೆ, ಕುಂಡಲಿನಿ ಶಕ್ತಿ ತನ್ನ ವಾಸಕ್ಕೆ ಇದನ್ನೇ ಅಧಿಷ್ಠಾನವನ್ನಾಗಿ ಮಾಡಿಕೊಂಡಿದ್ದರಿಂದ ಅದಕ್ಕೆ ಸ್ವಾಧಿಷ್ಠಾನ ಅಂತ ಹೆಸರು. ಸ್ವ ತನ್ನ ಅಧಿಷ್ಠಾನ, ವಾಸ ಮನೆ ಅಂತ, ಹಾಗಾಗಿ ಸ್ವಾಧಿಷ್ಠಾನ ಅಂತ ಅದಕ್ಕೆ ಹೆಸರು. ಇಷ್ಟಾದ ಮೇಲೆ ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಏನುಂಟು? ಅಗ್ನಿತತ್ವ ಉಂಟು. ಅಲ್ಲಿ ಇಲ್ಲಿರುವಂಥ ಈ ಅಗ್ನಿತತ್ವವನ್ನು ಆಶ್ರಯಿಸಿಕೊಂಡೇ ಸಂವರ್ತಾಗ್ನಿ ಎನ್ನುವಂಥ ಅಗ್ನಿ, ಆ ಅಗ್ನಿತತ್ವಕ್ಕೆ ಹೆಸರು. ಅದನ್ನು ಆಶ್ರಯಿಸಿಕೊಂಡೇ ಪರಮೇಶ್ವರ ಸದಾ ವಾಸ ಮಾಡಿಕೊಂಡಿರ್ತಾನೆ. ಪರಮೇಶ್ವರ ಅಂದರೆ ಪರಮೇಶ್ವರಿಯೂ ಸಹ ಹೀಗೆ ಅಂತ. ಮತ್ತೆ ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಸಂವರ್ತ ನಾಮಕವಾದಂಥ ಅಗ್ನಿಯನ್ನು ಆಶ್ರಯಿಸಿಕೊಂಡಿರುವಂತಹ ಪರಮೇಶ್ವರನನ್ನು ನಾನು ಸದಾ ಸ್ತುತಿ ಮಾಡ್ತೇನೆ. ಅಂದರೆ ಏನು ಹೇಳ್ದಂಗಾಯ್ತು? ಈ ಸ್ವಾಧಿಷ್ಠಾನ ಚಕ್ರದಲ್ಲಿರುವಂತಹ ಅಗ್ನಿತತ್ವ ಅದು ಪರಮೇಶ್ವರನ ಪ್ರತಿರೂಪ, ಅದರ ಹೆಸರು ಸಂವರ್ತ ಅಂತ. ಈ ಸಂವರ್ತ ಎನ್ನುವಂಥ ಹೆಸರೇ ನಮಗೆ ಇನ್ನೊಂದನ್ನು ಸೂಚಿಸುತ್ತೆ. ಸ್ವಲ್ಪ ಹೊತ್ತು ಹಾಗೆ ನೆನಪಿಟ್ಕೊಂಡ್ರಿ ಏನು ಹೇಳುತ್ತೆ ಅಂತ ಆಮೇಲೆ ನೋಡೋಣ. ಮತ್ತೆ ಈ ಸಂವರ್ತ ನಾಮಕ ಅಗ್ನಿಯ ಜೊತೆಗೆ, ಅಂದರೆ ಪರಮೇಶ್ವರನ ಜೊತೆಗೆ ಅಲ್ಲಿ ಯಾರಿದ್ದಾರೆ ಅಂದರೆ ಸಮಯ ಎನ್ನುವಂಥ ನೀನು ಸಹ ಇದ್ದೀಯೇ. ಹಾಗಾಗಿ ನಿನ್ನನ್ನು ಸಹ ನಾನೇನು ಮಾಡ್ತೇನೆ? ಸ್ತುತಿ ಮಾಡ್ತೇನೆ. ಯಾಕೆ ಅಂದರೆ, ನಿನ್ನನ್ನು ನಾನು ಯಾಕೆ ಸ್ತುತಿ ಮಾಡ್ತೇನೆ ಅವನ ಜೊತೆಯಲ್ಲಿ ಅಂದರೆ,
ಈ ಪ್ರಳಯ ಕಾಲದ ಅಗ್ನಿಗೆ ಸಂವರ್ತಾಗ್ನಿ ಅಂತ ಹೆಸರು. ಶಿವ ಯಾಕೆ ಸಂವರ್ತಾಗ್ನಿಯನ್ನೇ ಆಶ್ರಯಿಸಿಕೊಂಡಿರ್ತಾನೆ ಅಂದರೆ ಅವನ ಕೆಲಸವೇ ಪ್ರಳಯ ಮಾಡುವಂಥದ್ದು. ಹಾಗಾಗಿ ಆ ಸಂವರ್ತಾಗ್ನಿಯನ್ನು ಬಿಟ್ಟು ಆತ ಇರುವುದಿಲ್ಲ. ಅದರ ಜೊತೆಗೆ ಇದ್ದುಕೊಂಡು ಆ ಪ್ರಳಯ ಕಾಲದಲ್ಲಿ ಭಯಂಕರವಾಗಿ ಆತ ಕೋಪಿಸಿಕೊಂಡ ಪರಮೇಶ್ವರನ ಭೀಕರ ನೋಟ ಏನುಂಟಲ್ಲ, ಅದು ಪ್ರಪಂಚವನ್ನೆಲ್ಲ ಸುಡ್ತಾ ಬರುತ್ತಂತೆ. ಅಂದರೆ ಆ ಸಂವರ್ತಾಗ್ನಿ ಶಿವನ ಕಣ್ಣಿನ ಮೂಲಕ ಹೊರಹೊಮ್ಮತ್ತೆ, ಮೂರನೆಯ ಕಣ್ಣಿನ ಮೂಲಕ. ಅವನು ದಹತಿ ಕ್ರೋಧ ಕಲಿತೆ, ತನ್ನ ಕೋಪದಿಂದಾಗಿ ಈ ಪ್ರಪಂಚವನ್ನು ಸುಟ್ಟು ಭಸ್ಮ ಮಾಡ್ತಾ ಇದ್ದಾಗ, ನಾವೀಗಾಗಲೇ ಸ್ತುತಿ ಮಾಡಿದ್ದೇವೆ ತಾಯಿಯನ್ನು ಸಹ, ಆಕೆ ಅದನ್ನು ನೋಡಿ ಸುಡಬೇಡಪ್ಪ ಸುಡಬೇಡಪ್ಪ, ನಮ್ಮದೇ ಮಕ್ಕಳು ಇವರು ಅಂತ ಹೇಳಿ, ಆ ದಯಾರ್ದ್ರ ಯಾ ದೃಷ್ಟಿ ಶಿಶಿರಮುಪಚಾರಂ ಜನಯತಿ. ಶಿವ ಅದನ್ನು ಸುಟ್ಟು ಬೂದಿ ಮಾಡಿದ ಮೇಲೆ ತಕ್ಷಣ ಏನಾಗುತ್ತೆ ಅಂತ ಕೇಳಿದರೆ ಪ್ರಳಯ ನೀರು ಆವರಿಸಿ ಬಿಡುತ್ತೆ. ಆ ನೀರು ಎಲ್ಲಿಂದ ಬಂತು ಅಂತ ಕೇಳಿದರೆ ತಾಯಿ ನಿನ್ನ ಆ ದಯೆ ಕಣ್ಣೀರಾಗಿ ಹರಿದು ಅದು ನೀರಾಯ್ತಪ್ಪ ಅಂತ ಹೇಳ್ತಾರೆ. ಹೀಗೆ ಸಾಧಕ ಜನರು ಆ ಸ್ವಾಧಿಷ್ಠಾನ ಚಕ್ರದಲ್ಲಿ ನಿಮ್ಮಿಬ್ಬರನ್ನ ಸ್ತುತಿ ಮಾಡ್ತಾರೆ. ಅಂದರೆ ಆ ಪ್ರಳಯ ಕಾಲದಲ್ಲಿ ನೀವು ಏನು ಕೆಲಸ ಮಾಡ್ತೀರಿ ಅನ್ನೋದನ್ನು ಈ ಚಕ್ರದಲ್ಲಿ ಅವರು ಈ ರೀತಿಯಾಗಿ ಧ್ಯಾನ ಮಾಡ್ತಾರೆ. ಹೀಗೆ ಒಳಗಡೆ ಇದೆ ಅಂತ ಅರ್ಥ ಅಲ್ಲ, ಆದರೆ ಯೋಗಿ ಜನರು ಹೀಗೆ ಮಾಡ್ತಾರೆ ಅಂತ ಈ ಶ್ಲೋಕ ಹೇಳುತ್ತೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ತಾಯಿಗೆ ಸಮಯಾಂಬ ಅಂತ ಹೆಸರು. ಸಮ ಅಂದರೆ ಬ್ರಹ್ಮ, ಶಿವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಸಮಂ ಬ್ರಹ್ಮ, ಆ ಸಮಂ ಯಾತಿ ಇತಿ ಸಮಯ, ಅವನನ್ನು ಬಿಟ್ಟು ಇರದೇ ಇದ್ದದ್ರಿಂದ ಅವಳಿಗೆ ಸಮಯ ಅಂತ ಹೆಸರು. ಹಾಗಾಗಿ ಸಮಯಾಂಬ ಅಂತ ನಿನ್ನನ್ನು ಇಲ್ಲಿ ಜನರು ಗುರುತಿಸ್ತಾರೆ. ಮತ್ತೆ ದಯೆ ನಿನಗೆ ಈ ಲೋಕದ ಮೇಲೆ ಶಿವ ದಹಿಸಿ ಬಿಟ್ಟಾದ ಮೇಲೆ ನೀನು ನಿನ್ನ ದಯಾದೃಷ್ಟಿಯನ್ನು ಹರಿಸ್ತೀಯಲ್ಲ. ದಯೆ ದಯೆ ಅಂದರೆ ಏನು? ನಾವು ಹೇಳ್ತೇವೆ ಇನ್ನೊಬ್ಬರಿಗೆ ದಯೆ ತೋರಿಸ್ಬೇಕು ಅಂತ. ಏನು ಹಾಗಂದ್ರೆ ದಯಾ ಅನ್ನೋದಕ್ಕೆ ಅರ್ಥ ಪರದುಃಖ ಪ್ರಹಾಣ ಇಚ್ಛಾ, ಇನ್ನೊಬ್ಬರಿಗೆ ಆದ ದುಃಖವನ್ನು ಹೋಗಲಾಡಿಸುವ ಬುದ್ಧಿ, ಅದಕ್ಕೆ ದಯೆ. ಬರೇ ಬುದ್ಧಿ ಇದ್ರೆ ಸಾಲದು, ಹಾಗೆ ಪ್ರವರ್ತನಾಗಬೇಕು. ನಮಗೇನಾಗುತ್ತೆ ಹೇಳಿದ್ರೆ ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ ಬಂದುಬಿಡುತ್ತೆ. ಸಹಾನುಭೂತಿ ಅಷ್ಟೇ ದಯೆ ಅಂತ ಕರೆಸ್ಕೊಳ್ಳಲ್ಲ. ಆ ಸಹಾನುಭೂತಿಯ ಮುಂದಿನ ಹೆಜ್ಜೆ ಸಹಕಾರ. ಬರೇ ಸಹಾನುಭೂತಿ ಇದ್ರೆ ಸಾಲದು, ಸಹಾಯವೂ ಬೇಕು. ಆ ಸಹಾಯ ಪರ್ಯಂತವಾಗಿ ಮಾಡುವ ಕೆಲಸಕ್ಕೆ ದಯಾ ಅಂತ ಹೆಸರು. ಪರದುಃಖ ಪ್ರಹಾಣೇಚ್ಛಾ ದಯಾ ಅಂತ. ಹೀಗೆ ನೀನು ಇಷ್ಟು ದಯಾಮಯಳಾಗಿದ್ದೀಯೇ, ಆದ್ದರಿಂದಲೇ ನಿನ್ನ ದೃಷ್ಟಿ ಹೇಗುಂಟು ಕೇಳಿದರೆ ಈ ದಯೆಯಿಂದ ಆರ್ದ್ರೀಭೂತ, ನೀನು ಕರಗಿ ಹೋಗಿದ್ದೀಯೆ. ಆ ಕರಗಿ ಹೋಗಿದ್ದು ಹೇಗೆ ಗೊತ್ತಾಗತ್ತೆ ಕೇಳಿದರೆ ನಿನ್ನ ಹೃದಯ ಕರಗಿದ್ದು ಆ ಕಣ್ಣಿನ ಮೂಲಕ ಕಣ್ಣೀರಾಗಿ ಕೋಡಿಯಾಗಿ ಹರಿಯುತ್ತೆ. ಅಂದ್ರೆ ಏನು ಹೇಳ್ದಂಗಾಯ್ತು, ತಾಯಿ ನಿನ್ನಂಥ ಕರುಣಾಯಮಯಿ ಪ್ರಪಂಚದಲ್ಲಿ ನಿನ್ನೊಬ್ಬಳನ್ನು ಬಿಟ್ಟರೆ ಇನ್ನೊಬ್ಬಳು ಯಾರೂ ಇಲ್ಲ. ಹೀಗೆ ಆ ಸಾಧಕ ಜನರು ಅಂದ್ರೆ ಏನು ಹೇಳ್ದಂಗಾಯ್ತು, ಶಿವನ ಕೋಪವನ್ನು ತಣಿಸಬಲ್ಲಂಥ ಶೈತ್ಯೋಪಚಾರವನ್ನು ನೀನು ಮಾಡ್ತೀಯೇ ಅಂತ. ಈ ಮಾತನ್ನು ಹೇಳುವಾಗ ನನಗೊಂದು ಪ್ರತ್ಯಕ್ಷ ಘಟನೆ ನೆನಪಾಗತ್ತೆ. ಪ್ರಾಯಶಃ ನೀವು ಯಾರು ಇದ್ದಿರಬಹುದು. ಕಳೆದ ಮೇ ತಿಂಗಳಿನಲ್ಲಿ ಅರಮನೆಯ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಚತುರಾಮನಾಯ ಪೀಠಾಧಿಪತಿಗಳ ಸಮ್ಮುಖದಲ್ಲಿ ಬೆಂಗಳೂರಿನ ಅಸಂಖ್ಯಾತ ಭಕ್ತರು ಈ ಸೌಂದರ್ಯ ಲಹರಿಯನ್ನು ಸಮರ್ಪಣೆ ಮಾಡಿದರು. ಪ್ರಾಯಶಃ ಇಲ್ಲೂ ಭಾಗವಹಿಸಿದವರು ಇರಬಹುದು. ಮೊದಲು ನಡೆದ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಚಪ್ರವನ್ನು ಹಾಕಿದ್ರು, ಬಹಳ ದೊಡ್ಡದು. ಆದರೆ ಆ ಕಾರ್ಯಕ್ರಮಕ್ಕೆ ಅಷ್ಟು ದೊಡ್ಡ ಚಪ್ರ ಏನೂ ಹಾಕಲೇ ಇಲ್ಲ, ಬರೀ ಸ್ಟೇಜ್ ಮಾತ್ರ ಇತ್ತು. ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಆತಂಕ ಇತ್ತು. ಕಾರ್ಯಕ್ರಮ ಪ್ರಾರಂಭವಾಗುವಂತಹದ್ದು 5 ಗಂಟೆಗೆ, ಸಾಲದಕ್ಕೆ ಮೇ ತಿಂಗಳ ರಣಬಿಸಿಲು, ಸುಡ್ತಾ ಇದ್ದಾನೆ ಸೂರ್ಯ, ಹೇಗೆ ಹೋಗೋದು ಹೀಗೆ ಅಂತ. ಆದರೆ ತಾಯಂದಿರು ಯಾರೂ ಅದಕ್ಕೆ ಎದೆಗುಂದದೆ
ಎಲ್ಲರೂ ಸುಮಾರಾಗಿ 3-3.5 ಗಂಟೆ ಅಷ್ಟೊತ್ತಿಗೆ ಅರಮನೆ ಮೈದಾನದಲ್ಲಿ ಜಮಾ ಆಗಿದ್ದಾರೆ. ಇವರು ಬರ್ತಾ 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 ಇದ್ದಾಗಲೇ ಅಲ್ಲಿವರೆಗಿದ್ದಂಥ ಅವನ ಚಂಡ ಕಿರಣ ಇದ್ದಕ್ಕಿದ್ದ ಹಾಗೆ ಅದು ಮಾಯ ಆಯಿತು ಆಯಿತು ಆಯಿತು. 4:15 ಅಷ್ಟೊತ್ತಿಗೆ ಇಡೀ ಅರಮನೆಯ ಮೈದಾನದ ಸುತ್ತ ಮೋಡ ಕವಿದು ಬಿಡ್ತು. ಮಳೆ ಬಂದಿಲ್ಲ, ಏನು ತಂಪು ವಾತಾವರಣ, ಅದರ ಜೊತೆಗೆ ತಂಗಾಳಿ. ಎಂತಹ ತಂಗಾಳಿ ಅಂತ ಕೇಳಿದರೆ ಜಗದ್ಗುರುಗಳ ದಂಡವೇ ಅಲ್ಲಾಡಿ ಹೋಯಿತು. ಅಂದು ಸೇರಿದಂತಹ ಅಸಂಖ್ಯಾತ ಭಕ್ತರು ಇದನ್ನು ನೋಡಿದ್ದಾರೆ, ಆ ತಂಗಾಳಿಯನ್ನು ಅನುಭವಿಸಿದ್ದಾರೆ. ದಯಾರ್ದ್ರ ಯಾದೃಷ್ಟಿ ಶಿಶಿರಮುಪಚಾರಂ ರಚಯತಿ. ಕಾರ್ಯಕ್ರಮ ಮುಗಿತಾ ಮುಗಿತಾ ಇದ್ದಾಗಲೇ ತುಂತುರು ಹನಿ ಬಂದುಬಿಡ್ತು. ಜ್ಞಾನಿಗಳು ಸುಳ್ಳನ್ನು ಹೇಳಿ ನಮಗೆ ಮೋಸ ಮಾಡುವಂಥ ಉದ್ದೇಶ ಅವರಿಗಿರೋದಿಲ್ಲ. ಎಲ್ಲರಿಗೂ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಅದಾದಮೇಲೆ ಮಾರನೇ ಸಹ ಅವರು ಇದೇ ಮಾತು. ಅದು ಹೇಗೆ ಆ ವಾತಾವರಣ ಬದಲಾವಣೆ ಆಯಿತು ಅಂದರೆ ಯಾರಿಗೂ ಗೊತ್ತಿಲ್ಲ. ಆದರೆ ಈ ಶ್ಲೋಕವನ್ನು ನೋಡಿದಾಗ ದಯಾರ್ದ್ರ ಯಾದೃಷ್ಟಿ ಶಿಶಿರಮುಪಚಾರಂ ರಚಯತಿ. ಆ ಶಿವನ ಕಠೋರತೆಯನ್ನು ತಣಿಸಬಲ್ಲಂಥ ಆ ಸಾಮರ್ಥ್ಯ ತಾಯಿ ಯಾರಿಗುಂಟು? ಪ್ರಪಂಚದಲ್ಲಿ ನಿನಗೆ ಮಾತ್ರ ಉಂಟು ಅಂತ ಹೇಳಿ ಸಾಧಕರು ನಿರಂತರ ನಿನ್ನನ್ನು ಆ ದಯಾಮಯಳು ಕರುಣಾಮಯಿ ಅಂಥೇಳಿ ಏನು ಸ್ತುತಿ ಮಾಡ್ತಾರೋ ನೀನು ಅದನ್ನು ಆಗಾಗ ಪ್ರತ್ಯಕ್ಷವಾಗಿ ತೋರಿಸ್ತಾ ಇರ್ತೀಯೆ. ಈ ಮಾತು ಇಲ್ಲಿ ಬರುತ್ತೆ, ಮಾರ್ಕಂಡೇಯ ಪುರಾಣದಲ್ಲೂ ಮತ್ತೆ ಮತ್ತೆ ಬರುತ್ತೆ. ಅವಳೇ ಹೇಳ್ತಾಳೆ, ನನ್ನನ್ನು ನೀವು ಹೇಗೆ ಹೇಗೆ ಆರಾಧನೆ ಮಾಡ್ತೀರೋ ನಾನು ಹಾಗಾಗಿ ನಿಮಗೆ ಅನುಗ್ರಹ ಮಾಡ್ತೇನೆ ಅಂತ. ಆದರೆ ಯಾವಾಗಲೂ ಹಾಗೆ ಮಕ್ಕಳು ಕೇಳಿದ್ದನ್ನು ತಾಯಿ ಕೊಟ್ಟಷ್ಟು ಸುಲಭವಾಗಿ ತಂದೆ ಕೊಡಲಾರ. ಮಕ್ಕಳಿಗೆ ಬೇಸರ ಆದರೆ, ತುಂಬ ನೋವಾದರೆ ಅಪ್ಪನ ಹತ್ರ ಹೋಗೋದಿಲ್ಲ, ಹೋಗೋದು ಎಲ್ಲಿಗೆ? ತಾಯಿ ಹತ್ರ ಹೋಗ್ತಾರೆ. ಭಾಸ್ಕರಾಚಾರ್ಯರು ಒಂದು ಮಾತು ಹೇಳ್ತಾರೆ, ಮನುಷ್ಯನಿಗೆ ತುಂಬ ಕಷ್ಟ ಬಂದಾಗ ಮೊದಲ ನೆನಪಾಗುವುದು ಮಾತುಸ್ಮರಣಂ, ತಾಯಿಯೇ ನೆನಪು. ಅವನು ಎಷ್ಟೇ ದೊಡ್ಡವನಾಗಿರಲಿ ಆದರೂ ಸಹ ಅಯ್ಯೋ ಈ ಸ್ಥಿತಿಯಲ್ಲಿ ನನ್ನ ಅಮ್ಮ ಇದ್ದದ್ದಿದ್ರೆ ಎನ್ನುವಂಥ ಒಂದು ಹಂಬಲ ಅವನನ್ನು ಕಾಡ್ತಾ ಇರುತ್ತೆ. ಅದರಿಂದ ನಿನ್ನ ಹೆಸರು ಸಮಯ ಅಂತ ಅದಕ್ಕೋಸ್ಕರ ಆ ಶಿವನ ಜೊತೆಗೆ ಇದ್ದು ಅವನು ಕೋಪ ಮಾಡಿಕೊಂಡಿದ್ರೂ ಸಹ ಅವನ ಕೋಪವನ್ನು ತಣಿಸಿ, ಇಲ್ಲ ನಮ್ಮ ಮಕ್ಕಳು, ಜಗತ್ತಿನ ಹೊಣೆ ರಕ್ಷಣೆ ನಮ್ಮ ಮೇಲಿದೆ ಅಂತ ಹೇಳಿ ಅವನನ್ನು ಸಮಾಧಾನಪಡಿಸಿ ಆ ದಯಾದೃಷ್ಟಿಯನ್ನು ಬೀರ್ತಿಯಲ್ಲ ತಾಯಿ. ಹಾಗಾಗಿ ನಿನ್ನನ್ನಲ್ಲದೆ ನಾನು ಇನ್ಯಾರನ್ನು ಆರಾಧನೆ ಮಾಡಲಿ ಅಂತ ಇದನ್ನು ಪ್ರತ್ಯಕ್ಷ ನಾವು ಅನುಭವಿಸಿದ್ದೇವೆ. ಹಾಗಾಗಿ ನೀನು ದಯಾಮಯಳು, ಹಾಗಾಗಿ ನಿನ್ನನ್ನು ಬಿಟ್ಟಿರಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ಸಾಧಕರು ಆ ತಾಯಿಯನ್ನು ಸ್ತುತಿ ಮಾಡ್ತಾರೆ. ಇವತ್ತು ನಮ್ಮ ಹೃದಯವೂ ಸಹ ಆರ್ದ್ರವಾಗಿದೆ. ಹಾಗಾಗಿ ಆ ಆರ್ದ್ರತೆಯೊಂದಿಗೆ ಇವತ್ತಿನ ಮಾತನ್ನು ನಾನು ಇಲ್ಲಿಗೆ ನಿಲ್ಲಿಸಿಬಿಡ್ತೇನೆ. ನಾಳೆ ದಿವಸ 6:00 ಸೇರಿದಾಗ ಮತ್ತೆ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.